ಹೆಲ್ರಿ ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಅಡ್ಡಾ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಸ್ಲೈಡಲ್ಲಿ ನೋಡ್ತಾ ಇದ್ದೀರಿ ಟಾರ್ಗೆಟ್ PSI ಅಂತೇಳಿ. ಈ ಕಳೆದ ಕೆಲವು ದಿನಗಳ ಹಿಂದೆ ನಾನು ಟಾರ್ಗೆಟ್ TET ಅಂತೇಳಿ ಹಳೆ ಕ್ವಶ್ಚನ್ ಪೇಪರ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೆ. ಒಳ್ಳೆ ರಿಸಲ್ಟ್ ಬಂತು. ಎಲ್ಲರೂ ಅದರಿಂದ ತುಂಬ ಉಪಯೋಗ ತೊಗೊಂಡಿದ್ದೀರಿ. ತುಂಬ ಜನ ಮೆಸೇಜ್ ಮಾಡಿದಿರಿ. 360 ಡಿಗ್ರಿ ಆ್ಯಂಗಲಲ್ಲಿ ಹಳೆ ಕ್ವಶ್ಚನ್ ಪೇಪರ್ಸನ್ನು ಒಂದು ವಿಶೇಷ ರೀತಿಯಲ್ಲಿ ನಾನು ತಯಾರು ಮಾಡಿದೆ. ಸುಮಾರು 2014 2024ವರೆಗೆ 9 TET ಎಕ್ಸಾಮ್ಗಳನ್ನು ಕ್ಲಿಯರಾಗಿ ಸಂಪೂರ್ಣವಾಗಿ ಸಾಲ್ವ್ ಮಾಡಿದ್ದೆ. ಇನ್ನು ಅದೇ ರೀತಿ ಈಗ ನೆಕ್ಸ್ಟ್ ಇನ್ನೊಂದು TET ಮುಗೀತು. ಈಗ ನೆಕ್ಸ್ಟ್ ಶುರುವಾಗ್ತದೆ PSI PC ಎಕ್ಸಾಮಿನೇಷನ್ದು ಪ್ರಿಪ್ರೇಷನು. ಹಂಗಾಗಿ ಆ TET ಎಕ್ಸಾಮ್ ಸಾಲ್ವ್ ಮಾಡೋ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳು PSIಯನ್ನು ಸ್ವಲ್ಪ ಸಾಲ್ವ್ ಮಾಡಿಕೊಡಿ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡಿದರು. ಹೌದು, ತುಂಬ ದಿನದಿಂದ ನಾನು ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಇವತ್ತಿನ ಈ ದಿನದಿಂದ ನಿಮಗೆ ಟಾರ್ಗೆಟ್ PSI ಅಂತ ನಾನೇ ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೀನಿ. 2000ದಿಂದ 2000 ಇಯರಿಂದ 2025ವರೆಗೆ, ಅಂದರೆ ಕಳೆದ 25 ವರ್ಷಗಳಿಂದ ಈ PSIಗೆ ಸಂಬಂಧಿಸಿದಾಗೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾನೆ ಅನ್ನೋದನ್ನು ಕೇವಲ ಸೈನ್ಸ್ ಕ್ವಶನ್ಸನ್ನು, ಸೈನ್ಸು, ಟೆಕ್ನಾಲಜಿ, ಎಕಾಲಜಿ, ಕಂಪ್ಯೂಟರ್, ಓವರಾಲ್ ಆಗಿ ಸೈನ್ಸಿಗೆ ಸಂಬಂಧಿಸಿದಾಗೆ ಎಲ್ಲ ಕ್ವಶನ್ಸನ್ನು ನಾನು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು PPT ಪ್ರೆಸೆಂಟೇಷನ್ ಮಾಡಿಕೊಂಡು ನಿಮ್ಮ ಸಲುವಾಗಿ ನಾನು ಇವತ್ತಿನ ಈ ತರಗತಿಯಿಂದ ಇನ್ನು ಮುಂಬರುವ ದಿನಗಳಲ್ಲಿ ಪ್ರತಿ ಒಂದು ವಿಡಿಯೋದಲ್ಲಿ ನಿಮಗೆ ಈ ಟಾರ್ಗೆಟ್ PSI ಅನ್ನೋ ಒಂದು ಕಾನ್ಸೆಪ್ಟಲ್ಲಿ 25 ವರ್ಷಗಳ ಹಿಂದಿನಿಂದ ಹಿಡ್ಕೊಂಡ್ಬಿಟ್ಟು ಅಪ್ ಟು ಇಲ್ಲಿವರೆಗೆ ಏನೆಲ್ಲ ಎಕ್ಸಾಮ್ದಲ್ಲಿ ಕ್ವಶನ್ ರೈಸ್ ಆಗಿದ್ದಾವೆ ಅನ್ನೋದನ್ನು ಎಕ್ಸಾಮ್ ವೈಸ್ ನಾನು ಡೀಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು PSI ಐತಿ. ಬರೀ PSI ಅಂದರೆ ಸಿವಿಲ್ PSI ಅಷ್ಟೇ ಅಲ್ಲ, ಗೊತ್ತು ನಿಮಗೆ. PSIಲಿ ಸುಮಾರು ರೀತಿ ಬರ್ತವೆ. ವೈರ್ಲೆಸ್ PSI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, KSRP PSI, ಜೈಲರ್, ಮತ್ತು ಸಿವಿಲ್ PSI, ಸುಮಾರು ರೀತಿಯಾಗಿರುವಂಥ PSIಗಳಿದಾವೆ. ಟೋಟಲ್ ನನಗೆ ಗೊತ್ತಿರುವ ಹಾಗೆ 2000ದಿಂದ 2025ವರೆಗೆ PSIಗೆ ಸಂಬಂಧಿಸಾಗೆ 50ಕ್ಕಿಂತ ಹೆಚ್ಚು PSI ಎಕ್ಸಾಮ್ಗಳಾಗಿದ್ದಾವೆ. ನನ್ನ ಕಡೆ ಓಲ್ಡ್ ಕ್ವಶ್ಚನ್ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ PPT ಎಲ್ಲ ಪ್ರೆಸೆಂಟೇಷನ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮುಂಬರೋ ದಿನಗಳಲ್ಲಿ ಸಮಯ ಸಿಕ್ಕಾಗೆಲ್ಲ ಒಂದೊಂದು ನಿಮಗೆ ಕ್ವಶ್ಚನ್ ಪೇಪರ್ಸ್ ಎಲ್ಲ ಡೀಲ್ ಮಾಡ್ತಾ ಹೋಗ್ತಿರ್ತೀನಿ. ಇವತ್ತಿನ ತರಗತಿ ನಿಮಗೆ ಸ್ವಲ್ಪ ಭಾಳ ಈಸಿ ಅನ್ನಿಸ್ಬೋದು, ಯಾಕಂದರೆ 25 ವರ್ಷಗಳ ಹಿಂದಿನ ಪೇಪರ್ ಇದು. ಅಲ್ಲಿಂದ ಮಾಡಿದ ಅವಶ್ಯಕತೆ ಇತ್ತಾ ಅಂದರೆ ಹೌದು, ಯಾಕಂದರೆ ಸೈನ್ಸಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಅದಾವೆ. ಏನು ಹೊಸದಾಗಿರುವಂಥ ಕ್ವಶನ್ಸ್ ಏನಿಲ್ಲ. ಮೋರ್ ದೆನ್ 70 to 80% ಕ್ವಶನ್ಸು ಸೈನ್ಸ್ ನಾವು ನೋಡ್ತಾ ಹೋದರೆ ಬರೀ ರಿಪೀಟೆಡ್ ಕ್ವಶನ್ಸು ವಿತ್ ರಿಪೀಟೆಡ್ ಕಾನ್ಸೆಪ್ಟ್ಗಳಿದಾವೆ. ಈ ನಿಟ್ಟಿನಲ್ಲಿ ನಾವು 25 ವರ್ಷಗಳಿಂದ ಏನಾದರೂ ನೀವು ಓಲ್ಡ್ ಕ್ವಶ್ಚನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಹೋಗಿದ್ರಿ ಅಂತಂದರೆ ನೀವು ಆರಾಮಾಗಿ ಎಲ್ಲ ರೀತಿಯ ಎಕ್ಸಾಮ್ದಲ್ಲಿ ನೀವು ಭಾಳ ನಿರ್ಭಯದಿಂದ ಎಕ್ಸಾಮನ್ನು ನೀವು ಫೇಸ್ ಮಾಡುವಂಥ ತಾಕತ್ತು ನಿಮಗೆ ಬಂದುಬಿಡ್ತೈತಿ. ಈ ಸ್ಟಾರ್ಟಿಂಗ್ ಡೇಸಲ್ಲಿರುವಂಥ ಪೇಪರ್ ನಿಮಗೆ ಸ್ವಲ್ಪ ಈಸಿ ಅನಿಸ್ಬೋದು. ಬಟ್ ಮುಂದೆ ಬರ್ತಾ ಪೇಪರ್ ಯಾವ ರೀತಿ ಚೇಂಜಸ್ ಆಗಿದೆ, ಏನೇನು ಸಿಲೆಬಸಲ್ಲಿ ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ನಾನು 2020ಯಿಂದ 2000 ಇಯರ್ಲಿಂದ 2025ವರೆಗೆ 25 ವರ್ಷಗಳ ಟಾರ್ಗೆಟನ್ನು ಇಟ್ಕೊಂಡಿದ್ದೀನಿ. ನಮ್ಮ ಇದರ ಒಂದು ಕ್ಲಾಸ್ ಹೆಸರೇ ಟಾರ್ಗೆಟ್ PSI ಅಂತೇಳಿ. ಯಾರು PC ಮತ್ತು PSIಗೆ ಫೋಕಸ್ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೆ ಸೈನ್ಸ್ ಸ್ವಲ್ಪ ಟಫ್ ಆಗುವಂಥ ವಿಚಾರ, ಬಟ್ ಆದರೆ ನನ್ನ ಕ್ಲಾಸಸನ್ನು ಮತ್ತು ಸಬ್ಜೆಕ್ಟನ್ನು ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಮತ್ತು ಶಿವಾಸ್ ಸೈನ್ಸ್ ಅಡ್ಡಾ ಅಂತ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ಈ ಥಿಯರಿ ವೀಡಿಯೋಸನ್ನು ಸಹಿತ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುಮಾರು ನನ್ನ ಕಡೆ 100-200 ಹವರ್ಸ್ಗಳಟ್ಟಲೆ ಕ್ಲಾಸಸ್ ಅದಾವೆ. ಆ ಕ್ಲಾಸಸ್ ಎಲ್ಲ ಸಹಿತ ನಿಮ್ಗೆ ಮುಂಬರುವ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಎಲ್ಲನೂ ಸಹಿತ ನೀವು ಫ್ರೀ ಆಫ್ ಕಾಸ್ಟಲ್ಲಿ ನೋಡಿಕೊಂಡು ನೌಕರಿಯನ್ನು ತೊಗೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಒನ್ಸ್ ಅಗೇನ್ ಎಲ್ಲರಿಗೆ ಸೈನ್ಸ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತವನ್ನು ಕೋರುತ್ತಾ, ಸಮಯವನ್ನು ವೇಸ್ಟ್ ಮಾಡೋದು ಬೇಡ. ನಾನಂತೂ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ಒಂದೊಂದು ಕ್ವಶನ್ಸನ್ನು ನಾವು ಡೀಲ್ ಮಾಡ್ತಾ ಹೋಗ್ತಿರ್ತೀನಿ. ನೋಡೋಣ. ಕ್ವಶನ್ ನಂಬರ್ 1 ಈ ರೀತಿದೆ. ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಅಂತಿದೆ. ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ಸಾಮಾನ್ಯವಾಗಿ ಏನು ಸರ್ ಕೊಲೆಸ್ಟ್ರಾಲ್ ಅಂತಂದರೆ, ಇದನ್ನು ನಾವು ಬ್ಯಾಡ್ ಆಯಿಲ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ನಾವು ಯಾವುದೇ ಒಂದು ರೂಪದಲ್ಲಿ ಆಹಾರದಲ್ಲಿ ಎಣ್ಣೆಗಳನ್ನು ಸೇವನೆ ಮಾಡ್ತೀವಿ, ಕೊಬ್ಬುಗಳನ್ನು ಅಂತ ಕರಿತೀವಿ. ಫ್ಯಾಟ್ ಅಥವಾ ಆಯಿಲ್ಸ್ ಅಂತ ಕರಿತೀವಿ. ಆಯಿಲ್ ಅಂದರೆ ಒಂದೇ, ಫ್ಯಾಟ್ ಅಂದರೆ ಒಂದೇ, ಲಿಪಿಡ್ಗಳಂದರೆ ಒಂದೇ. ಇವುಗಳನ್ನು ನಾವು ಎಣ್ಣೆ ರೂಪದಲ್ಲಿ ಸೇವನೆ ಮಾಡ್ತೀವಿ. ಜನರಲಿ ನಾವು ಊಟ ಮಾಡಬೇಕಾದ್ರೆ ಆಯಿಲನ್ನು ಯೂಸ್ ಮಾಡ್ತೀವಿ. ವಿತೌಟ್ ಆಯಿಲ್ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಆಯಿಲ್ಗಳೇನಾಗ್ತವೆ ಅಂದರೆ ಬಾಡಿಯಲ್ಲಿ ಕೆಲವೊಮ್ಮೆ ಸಂಪೂರ್ಣವಾಗಿ ಜೀರ್ಣ ಆಗದೇ ಇರ್ಬೋದು, ಅಥವಾ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿರುವಂಥ ಆಯಿಲ್ಗಳನ್ನ ನಾವು ಸೇವನೆ ಮಾಡಿದಾಗ
ಅವು ಡೈಜೆಸ್ಟ್ ಆಗಲ್ಲ. ಅವು ಏನಾಗ್ತವೆ ಅಂತಂದರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸ್ಟೋರೇಜ್ ಆಗ್ತವೆ. ಸಾಮಾನ್ಯವಾಗಿ ಎಲ್ಲಿ ಸ್ಟೋರೇಜ್ ಆಗ್ತವೆ ಅಂತಂದರೆ ಈ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ಚರ್ಮದ ಒಂದು ಭಾಗ ಇದೆ, ಚರ್ಮದಲ್ಲಿರುವಂಥ ಒಂದು ಭಾಗ ಇದೆ, ಇದನ್ನು ನಾವು ಎಡಿಪೋಸ್ ಅಂತ ಕರಿತೀವಿ. ಒಂದು ಟಿಶ್ಯೂ ಇದೆ, ಇದರ ಹೆಸರು ಎಡಿಪೋಸ್ ಎಂಬ ಅಂಗಾಂಶದಲ್ಲಿದೆ. ಇಲ್ಲಿ ಸ್ಟೋರೇಜ್ ಆಗ್ತದೆ. ಬಟ್ ಅಲ್ಲಿ ಸ್ಟೋರೇಜ್ ಹಾಕಿಂತ ಮೊದಲು ಅಲ್ಲಿಗೆ ಹೆಂಗೆ ಹೋಗ್ತದೆ ಕೊಲೆಸ್ಟ್ರಾಲ್ ಅಂದ್ರೆ ರಕ್ತದಿಂದನೇ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಟೋರೇಜ್ ಆಗ್ತದೆ. ಹಾಗಾಗಿ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿರೋದು ಎರಡು ಭಾಗಗಳಲ್ಲಿ, ಒಂದು ಚರ್ಮದ ಒಳಪದರ ಆಗಿರುವಂಥ ಎಡಿಪೋಸ್ ಎಂಬ ಟಿಶ್ಯೂಲ್ಲಿ ಮತ್ತು ಬ್ಲಡ್ಡಲ್ಲಿ ಸಹಿತ ನಮ್ಗೆ ಏನಾಗ್ತದೆ ಕೊಲೆಸ್ಟ್ರಾಲ್ ಲೆವೆಲ್ ಕಂಡು ಬರ್ತೈತಿ. ಹಾಗಾಗಿ ಈ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಶ್ವಾಸಕೋಶ ಇಲ್ಲ, ಶ್ವಾಸಕೋಶದಲ್ಲಿ ಸ್ಟೋರೇಜ್ ಆಗಲ್ಲ. ಶ್ವಾಸಕೋಶಗಳ ಪ್ರಮುಖ ಕಾರ್ಯ ಕೇವಲ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕವನ್ನು ವಿನಿಮಯ ಮಾಡುವಂಥ ಕೆಲಸಗಳನ್ನು ಶ್ವಾಸಕೋಶಗಳು ಮಾಡ್ತದೆ. ಇನ್ನು ನಿಮ್ಗೆ ಗೊತ್ತು, ಹಾರ್ಟ್ ಅಂತೂ ಕೇವಲ ಏನೂ ಕೆಲಸ ಮಾಡಲ್ಲ, ಬರೀ ಹಾರ್ಟ್ ಬ್ಲಡ್ಡನ್ನು ಪಂಪ್ ಮಾಡ್ತೈತಿ. ಏನು ಕಾರ್ಬನ್ ಡೈಆಕ್ಸೈಡ್ ಅಂತ ಬ್ಲಡ್ಡನ್ನು ರಿಸೀವ್ ಮಾಡಿಕೊಂಡು ಆಮ್ಲಜನಕ ಇರುವಂಥ ಬ್ಲಡ್ಡನ್ನು ಇಡೀ ದೇಹಕ್ಕೆ ಸರಬರಾಜು ಮಾಡುವಂಥ ಪಂಪಿಂಗ್ ಸಿಸ್ಟಮ್ ಯಾರು ಮಾಡ್ತಾರೆ ಅಂದ್ರೆ ಹಾರ್ಟ್ ಮಾಡ್ತೈತಿ. ಇನ್ನು ಹೊಟ್ಟೆ, ಇದಕ್ಕೆ ನಾವು ಇಂಡೈರೆಕ್ಟಾಗಿ ಸ್ಟಮಕ್ ಅಂತ ಕರಿತೀವಿ. ಸ್ಟಮಕ್ ಅಥವಾ ಆಡು ಭಾಷೆಯಲ್ಲಿ ಜಠರ ಅಂತಲೂ ಕರಿತೀವಿ. ಜಠರದಲ್ಲಿ ಫುಡ್ ಸ್ಟೋರೇಜ್ ಆಗ್ತೈತಿ, ತಾತ್ಕಾಲಿಕವಾಗಿ ಸ್ಟೋರೇಜ್ ಆಗಿ 3 ರಿಂದ 4 ಗಂಟೆಗಳ ನಂತರ HCl ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಕೆಲವೊಂದು ಎಂಜೈಮ್ಗಳ ಸಹಾಯದಿಂದ ಆಹಾರವನ್ನು ಜೀರ್ಣ ಮಾಡುವಂಥ ಕೆಲಸ ಮಾಡ್ತೈತಿ. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಏನು ಅಂತ ನಾವು ನೋಡಿದಾಗ ಬ್ಲಡ್. ಸೊ ಕೊಲೆಸ್ಟ್ರಾಲ್ ಎಲ್ಲಿ ಸ್ಟೋರೇಜ್ ಆಗ್ತಾರೆ? ಬ್ಲಡ್ ಮತ್ತು ಎಡಿಪೋಸ್ ಎಂಬ ಟಿಶ್ಯೂದಲ್ಲಿ ನಮಗೆ ಕೊಲೆಸ್ಟ್ರಾಲ್ ಬೇಕಾಗ್ತದೆ. ಸರ್, ಕೊಲೆಸ್ಟ್ರಾಲ್ ಹೆಚ್ಚು ಮತ್ತು ಕಮ್ಮಿ ಆಗೋದು ತೊಂದರೆ ಏನಂದ್ರೆ, ಹೌದು, ಹೆಚ್ಚಾದರೂ ತೊಂದರೆನೇ, ಕಮ್ಮಿ ಆದರೂ ತೊಂದರೆನೇ. ಭಾಳ ಹೆಚ್ಚಾಗಬಾರ್ದು. ಭಾಳ ಹೆಚ್ಚಾಗೋದ್ರಿಂದ ನಮ್ಮ ರಕ್ತನಾಳಗಳು ಬ್ಲಾಕ್ ಆಗಿಬಿಡ್ತೈತಿ ಬ್ಲಡ್ಡಲ್ಲಿ, ಮತ್ತು ಈ ನಮ್ಮ ಏನು ಎಡಿಪೋಸ್ ಎಂಬಂಶದಲ್ಲಿ ಸ್ಕಿನ್ನಲ್ಲಿ ಕೊಲೆಸ್ಟ್ರಾಲ್ ಸ್ಟೋರ್ ಆಗಿಬಿಟ್ಟು ಈ ರಕ್ತನಾಳಗಳು ಬ್ಲಾಕ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅಟ್ಯಾಕ್ ಅಥವಾ ಹೃದಯಘಾತ ಅಂತ ಕರಿತೀವಲ್ಲ, ಅಂಥವು ಬರೋಕ್ಕೆ ನಮ್ಗೆ ಏನಾಗ್ತೈತಿ ಸಾಧ್ಯತೆ ಕಂಡು ಬರ್ತದೆ. ಮತ್ತು ಒಬೆಸಿಟಿ ಬರ್ತೈತಿ. ಸ್ವಲ್ಪ ನಡೆದ್ರೂ ಸಹಿತ ಮನುಷ್ಯನಿಗೆ ದಮ್ ಬರೋದು, ಅಂಥವೆಲ್ಲ ಸಮಸ್ಯೆಗಳು ಸಹಿತ ನಾವು ಫೇಸ್ ಮಾಡ್ತೀವಿ. ಕೊಲೆಸ್ಟ್ರಾಲ್ ಬೇಕು, ಬಟ್ ಅದರ ಜಾಸ್ತಿ ಇರಬಾರ್ದು. ಕಮ್ಮಿ ಆಗಿರೋದ್ರಿಂದ ಮನುಷ್ಯನಿಗೆ ಡ್ರೈ ಸ್ಕಿನ್ ಸಮಸ್ಯೆ ಆಗ್ತೈತಿ. ಸ್ಕಿನ್ ಮೇಲೆ ಯಾವುದೇ ರೀತಿ ಆಯಿಲ್ ಕಂಟೆಂಟು, ಸ್ವೆಟ್ ಕಂಟೆಂಟ್ ಇರಲ್ಲ, ಡ್ರೈ ಸ್ಕಿನ್ ಸಮಸ್ಯೆ ಆಗ್ತದೆ. ಚರ್ಮ ತುರಿಕೆ, ಒಣ ಚರ್ಮ ಅಂತ ಇರ್ತೈತಿ. ಸೊ ಹಿಂಗೆ ಚರ್ಮ ಎಲ್ಲ ನಮಗೆ ಒಣಗಿದ ರೂಪದಲ್ಲಿ ಕಾಣುವ ರೀತಿಯಲ್ಲಿ ನಾವು ನೋಡ್ತೀವಿ. ಸೊ ಒಟ್ಟಾರೆಯಾಗಿ ಪ್ರಥಮ ಕ್ವಶನ್ಗೆ ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ, ಇದು 25 ವರ್ಷಗಳ ಹಿಂದೆ ಕೇಳಿರುವಂಥ ಕ್ವಶನು. ಅದೇ ರಕ್ತದಲ್ಲಿ ಕಂಡು ಬರ್ತದೆ ಅಂತ ನಾವು ನೋಡ್ತೀವಿ. ಸೆಕೆಂಡ್ ಕ್ವಶನು, ಎಂಡೋಸ್ಕೋಪಿ ಅನ್ನೋ ಒಂದು ಡಿವೈಸ್ ಇದೆ, ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಎಂಡೋಸ್ಕೋಪಿ ಅಂತ ಒಂದು ಡಿವೈಸ್ ಇದೆ. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ವೈದ್ಯಕೀಯ ಮೆಡಿಕಲ್ಗಳಲ್ಲಿ, ಮೆಡಿಕಲ್ ನಥಿಂಗ್ ಬಟ್ ಮೆಡಿಸಿನ್ ಹಾಸ್ಪಿಟ್ಲ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಬಣ್ಣ ಬಳಿಯುವಿಕೆ, ಪೇಂಟ್ ಮಾಡೋಕ್ಕಂತ ಕೊಡ್ತಾನೆ ಅಲ್ಲ. ಆರ್ಕಿಟೆಕ್ಚರ್ ಇಲ್ಲ, ಆರ್ಕಿಟೆಕ್ಚರಲ್ಲಿ ಸಹಿತ ಯೂಸ್ ಮಾಡಲ್ಲ. ಯಾಂತ್ರಿಕ ಇಂಜಿನಿಯರ್ ಇಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಕೊಡ್ತಾನೆ, ಇಂಜಿನಿಯರ್ಸ್ ಫೀಲ್ಡಲ್ಲಿ ಸಹಿತ ಯೂಸ್ ಮಾಡಲ್ಲ. ಇದನ್ನು ನಾವು ಹಾಸ್ಪಿಟ್ಲ್ಗಳಲ್ಲಿ ಯೂಸ್ ಮಾಡ್ತೀವಿ. ಏನು ಸರ್ ಎಂಡೋಸ್ಕೋಪಿ ಅಂತಂದರೆ, ನೋಡಿ, ಎಂಡೋ ಅನ್ನೋ ಪದದ ಮೀನಿಂಗ್ ಏನು ಅಂತಂದರೆ, ಎಂಡೋ ಅಂದರೆ ಒಳಗಡೆ ಅಂತ ಅರ್ಥ. ಏನು? ಒಳಗಡೆ. ಇನ್ನು ಸ್ಕೋಪಿ ಮೀನಿಂಗ್ ಏನು ಅಂತಂದ್ರೆ ನೋಡುವುದು ಅನ್ನೋ ಮೀನಿಂಗ್ ಕೊಡ್ತದೆ. ಸೊ ಯಾವುದರ ಒಳಗಡೆ ನೋಡುವುದು ಅಂತಂದರೆ ದೇಹದ ಒಳಗಿರುವಂಥ ಅಂಗಗಳನ್ನು ನೋಡುವಂಥ ಒಂದು ಡಿವೈಸನ್ನು ನಾವು ಎಂಡೋಸ್ಕೋಪಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಎಂಡೋಸ್ಕೋಪಿ ನಾವು ಯಾರಿಗೆ ಯೂಸ್ ಮಾಡ್ತೀವಿ ಅಂತಂದರೆ, ಯಾವ ವ್ಯಕ್ತಿಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿರ್ತಾವಲ್ಲ, ಹೊಟ್ಟೆಗೆ ಸಂಬಂಧಿಸಿದಾಗೆ, ಉದರ ಭಾಗಕ್ಕೆ, ಜಠರಕ್ಕೆ ಸಂಬಂಧಿಸಿದಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿರ್ತಾವಲ್ಲ, ಅವರಿಗೆ ಈ ಸ್ಟಮಕಲ್ಲಿ ಏನೇನಿದಾವೆ, ಈ ಹೊಟ್ಟೆಯಲ್ಲಿ ತುಂಬಿಕೊಂಡಿರುವಂಥ ಅಂಶಗಳೇನು ಅನ್ನೋದನ್ನು ನಾವು ನೋಡಬೇಕಾಗ್ತತಿ. ನೋಡಬೇಕಾದ್ರೆ ಏನು ಮಾಡ್ತಾರೆ ಅಂದ್ರೆ, ಹೊಟ್ಟೆಗೆ ಸರ್ಜರಿ ಮಾಡಿ ನೋಡೋಕ್ಕಾಗಲ್ಲ. ನಮ್ಮ ಬಾಯಿ ಮುಖಾಂತರ, ಇಮ್ಯಾಜಿನ್ ಇದು ನಮ್ಮ ಮೂಗು, ಇದು ನಮ್ಮ ಬಾಯಿ, ಈ ಬಾಯಿ ಮುಖಾಂತರನೇ ಒಂದೇನು ಮಾಡ್ತಾರೆ, ಒಂದು ಇನ್ಸ್ಟ್ರೂಮೆಂಟನ್ನು ನಮ್ಮ ದೇಹದ ಒಳಗಡೆ ಸೆಂಡ್ ಮಾಡ್ತಾರೆ. ಇದರ ಹೆಸರೇ ಆಪ್ಟಿಕಲ್ ಫೈಬರ್ ಮುಖಾಂತರ ಅದನ್ನು ಸೆಂಡ್ ಮಾಡ್ತೀವಿ. ಇದರ ಹೆಸರು ಆಪ್ಟಿಕಲ್ ಫೈಬರ್ ಅಂತೇಳಿ. ಈ ಆಪ್ಟಿಕಲ್ ಫೈಬರಲ್ಲಿ ಈ ಕಡೆ ಏನು ಮಾಡ್ತಾರೆ, ಒಂದು ಲೇಸರ್ ಲೈಟನ್ನು ಬಿಟ್ಬಿಡ್ತಾರೆ. ಈ ಲೇಸರ್ ಲೈಟು ನಿಮ್ಮ ಹೊಟ್ಟೆ ಒಳಗೆ ಹೋದಾಗ ನಿಮ್ಮ ಹೊಟ್ಟೆಯ ಸ್ಥಿತಿಗತಿಗಳನ್ನು ಒಂದು ನ್ಯಾನೋ ಸೈಜಲ್ಲಿರುವಂಥ ಒಂದು CC ಕ್ಯಾಮ್ರಾ ಮುಖಾಂತರ ಕನೆಕ್ಟ್ ಮಾಡಿ, ಇಲ್ಲಿ ಹೊಟ್ಟೆಯಲ್ಲಿ ಲೈಟ್ ಹಾಕಿ ಈ CC ಕ್ಯಾಮ್ರಾ ಏನು ಮಾಡ್ತದ್ರೆ ವೈರ್ಲೆಸ್ ಡಿಸ್ಪ್ಲೇ ಮುಖಾಂತರ ನಿಮ್ಮ ಹೊಟ್ಟೆಯಲ್ಲಿರುವಂಥ ಅಂಶಗಳನ್ನು ವೈರ್ ಇಲ್ಲದೆ, ವಿತೌಟ್ ವೈರ್ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತದೆ. ಡಾಕ್ಟರ್ಗಳು ನಿಮ್ಮ ಹೊಟ್ಟೆಯಲ್ಲಿ ಆ ಎಂಡೋಸ್ಕೋಪಿ, ದಟ್ ಈಸ್ ಆಪ್ಟಿಕಲ್ ಫೈಬರ್ ಡಿವೈಸನ್ನು ಹಾಕಿ ಈ ಸ್ಕ್ರೀನ್ ಮೇಲೆ ನೋಡುವಂಥ ಒಂದು ವಿಧಾನವನ್ನು ನಾವು ಎಂಡೋಸ್ಕೋಪಿ ಅಂತ ಕರಿತೀವಿ. ಎರಡು ಕ್ವಶನು, ಎಂಡೋಸ್ಕೋಪಿಗೆ ಬಳಸುವಂಥ ಒಂದು ಸಾಧನ ಯಾವ ತತ್ವದ ಮೇಲೆ ಕೆಲಸ ಮಾಡ್ತದೆ ಅಂತಂದರೆ, ಅದನ್ನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಅದರ ಹೆಸರು ಆಪ್ಟಿಕಲ್ ಫೈಬರು. ಆ ಒಂದು ಪ್ರೊಸೆಸ್ಗೆ ನಾವು ಎಂಡೋಸ್ಕೋಪಿ ಅಂತ ಕರಿತೀವಿ. ಅಲ್ಲಿ ಬಳಸುವಂಥ ಲೈಟ್ ಯಾವುದಂದ್ರೆ ಲೇಸರ್ ಲೈಟ್. ಯಾವ ಲೈಟು? ಲೇಸರ್ ಲೈಟ್. ಸಾಮಾನ್ಯವಾಗಿ
ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥ ವ್ಯಕ್ತಿಗಳಿಗೆ ಅತಿ ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಂಡೋಸ್ಕೋಪಿ ಸಂಬಂಧಿಸಿದ ಯಾವುದಕ್ಕೆ ಅಂತ ಕೇಳ್ತಾರೆ ನಿಮಗೆ, ವೈದ್ಯಕೀಯ ವಿಜ್ಞಾನ ಅಥವಾ ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಒಂದು ಡಿವೈಸ್. RDX ಎಂಬುದು ಅಂತಿದೆ. RDX ಏನಾಗಿದೆ ಅಂತ ಕೇಳ್ತಾನೆ, ಒಂದು ಔಷಧಿನ, ರಸಗೊಬ್ಬರಗಳಲ್ಲಿ ಬಳಸುವ ರಾಸಾಯನಿಕ ವಸ್ತುನ, ಸ್ಥಳೀಯವಾಗಿ ತಯಾರಿಸುವ ಬಾಂಬುನ ಅಥವಾ ಸ್ಫೋಟಗೊಳ್ಳುವ ರಾಸಾಯನಿಕ ವಸ್ತುನ ಅಂತ ಕೊಡ್ತಾನೆ. ಸೊ ಇದು ಬಾಂಬೆ, ಬಟ್ ಅದರ ಸ್ಥಳೀಯವಾಗಿ ತಯಾರಿಸುವಂಥದ್ದಲ್ಲ. ಸ್ಥಳೀಯವಾಗಿ ಅಂದರೆ ನಮ್ಮ ಮನೆ ಬಾಜನ್ ಪಟಾಕಿ ಹಾರಿಸ್ತಾರಲ್ಲ ಅಂಥ ಬಾಂಬಲ್ಲ ಇದು ಸ್ಫೋಟಗೊಳ್ಳುವ ಒಂದು ರಾಸಾಯನಿಕ ವಸ್ತು. ಸ್ಫೋಟ ಅಂದರೆ ದೊಡ್ಡ ಎಫೆಕ್ಟ್ ಮಾಡುವಂಥ ಒಂದು ವಸ್ತು. RDX ಅನ್ನು ನಾವು ಒಂದು ಸ್ಫೋಟಗೊಳ್ಳುವಂಥ ವಸ್ತು ಅಂತ ಕರಿತೀವಿ. ಏನು ಸರ್ RDX ಅಂತಂದರೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ. ರಿಸರ್ಚ್ ಡಿಪಾರ್ಟ್ಮೆಂಟ್ ಎಕ್ಸ್ಪ್ಲೋಸಿವ್ ಅಥವಾ ರಿಸರ್ಚ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ. RDXನ ಲಾಂಗ್ ಫಾರ್ಮ್ ಸಹಿತ ಎಕ್ಸಾಮ್ದಲ್ಲಿ ಸುಮಾರು ಬಾರಿ ನಮಗೆ ಕೇಳಿರ್ತಾನೆ. ಇದೊಂದು ರಾಸಾಯನಿಕ ವಸ್ತುವಾಗಿದ್ದು ಇದೊಂದು ಸ್ಫೋಟಕ ವಸ್ತು, ಬಾಂಬ್ ಅಂತ ಕರಿತೀವಿ. ಇದರೊಳಗೆ ಕೆಮಿಕಲ್ ಇರ್ತದೆ. ಈ ಕೆಮಿಕಲ್ ಹೆಸರೇ ಸೈಕ್ಲೋನೈಟ್ ಅಂತ ಕರಿತೀವಿ. ಯಾವ ನೈಟು? ಸೈಕ್ಲೋನೈಟ್. PSI ಎಕ್ಸಾಮ್ದಲ್ಲಿ ಮತ್ತೆ ರಿಪೀಟ್ ಆಗಿದೆ ಕ್ವಶನ್ ಇದು. RDX ಅಲ್ಲಿ ಕಂಡುಬರುವಂಥ ರಾಸಾಯನಿಕ ವಸ್ತು ಏನು ಅಂತಂದರೆ ಸೈಕ್ಲೋನೈಟ್. ಏನು? ಸೈಕ್ಲೋನೈಟ್ ಅಂತ ಕರಿತೀವಿ. ಸರ್ ಇದರ ಕೆಮಿಕಲ್ ಫಾರ್ಮುಲಾ ಕೇಳಿದಾನೆ ಅಂದರೆ ಹೌದು, ಕೆಮಿಕಲ್ ಫಾರ್ಮುಲಾ ಕೇಳ್ತಾನೆ. C3H6N6O6 ಅನ್ನೋದು RDX ಇರುವಂಥ ರಾಸಾಯನಿಕ ವಸ್ತುವಿನ ಒಂದು ಕೆಮಿಕಲ್ ಫಾರ್ಮುಲಾ. ಈಗಿರುವಂಥ ಸುಮಾರು ರಾಸಾಯನಿಕ ವಸ್ತುಗಳು, ಸ್ಫೋಟಕ ವಸ್ತುಗಳಿದಾವೆ. ಸಾಮಾನ್ಯವಾಗಿ ನಾವು TNG ಅಂತ ನೋಡ್ತೀವಿ, ಟ್ರೈ ನೈಟ್ರೋಗ್ಲಿಸರಿನ್. TNT ಅಂತ ನೋಡ್ತೀವಿ, ಟ್ರೈ ನೈಟ್ರೋಟಾಲಿನ್. TNP ಅಂತ ನೋಡ್ತೀವಿ, ಟ್ರೈ ನೈಟ್ರೋಫಿನಾಲ್. ಇವೆಲ್ಲ ಸುಮಾರು ರೀತಿಯಾಗಿರುವಂಥ ಬಾಂಬ್ಗಳಿದಾವೆ. ಮೊನ್ನೆ ಇನ್ನೊಂದು ಯಾವುದೋ ಒಂದು ರೀಸೆಂಟಾಗಿ ಒಂದು PCI ಎಕ್ಸಾಮ್ದಲ್ಲಿ ಒಂದು ಸ್ಫೋಟಕ ವಸ್ತುವಿನ ಮೇಲೆ ಕೇಳ್ತಾನೆ, ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್ ಅಂತೇಳಿ. HMX ಅಂತ ಒಂದು ಅಣುಬಾಂಬಿನ ಮೇಲೆ ಒಂದು ರಾಸಾಯನಿಕ ಸ್ಫೋಟಕ ವಸ್ತು ಮೇಲೆ ಕ್ವಶನ್ ರೈಸ್ ಆಗಿತ್ತು. ಒಟ್ಟು ನಿಮಗೆ ಕೆಮಿಸ್ಟ್ರಿ ದೃಷ್ಟಿಯಿಂದ ಸ್ಫೋಟಕ ವಸ್ತುಗಳ ಮೇಲೆ ಕ್ವಶನ್ ರೈಸ್ ಆಗ್ತಿರ್ತವೆ. ಈ ಪರ್ಟಿಕ್ಯುಲರ್ ಕ್ವಶನ್ಗೆ RDX ಏನಾಗಿದೆ ಅಂದರೆ ಒಂದು ಸ್ಫೋಟಗೊಳ್ಳುವಂಥ ರಾಸಾಯನಿಕ ವಸ್ತು. ಹಾಗೆ ಇದರೊಳಗಿರುವಂಥ ಕೆಮಿಕಲ್ ಯಾವುದು? ಸೈಕ್ಲೋನೈಟ್. ಅದರ ಫಾರ್ಮುಲಾ ಏನು? C3H6N6O6 ಅಂತೇಳಿ. ಈಗ ಸದ್ಯಕ್ಕಿರುವಂಥ ಎಲ್ಲ ಒಂದು ಸ್ಫೋಟಗೊಳ್ಳುವಂಥ ವಸ್ತುಗಳಲ್ಲಿ ಅತಿ ಹೆಚ್ಚು ಸ್ಟ್ರಾಂಗ್ ಇರುವಂಥ ಒಂದು ರಾಸಾಯನಿಕ ವಸ್ತುನೇ RDX ಅಂತ ನೋಡ್ತೀವಿ. ಇದು ಸಾಮಾನ್ಯವಾಗಿ ಡಿಫೆನ್ಸಲ್ಲಿ ಯೂಸ್ ಮಾಡ್ತೀವಿ. ಬೇರೆ ಬೇರೆ ದೇಶದವರು ಸಹಿತ ಇದನ್ನು ಬಾರ್ಡರ್ ಸೆಕ್ಯೂರಿಟಿಲಿ ಇರಬೇಕಾದ್ರೆ ಸಹಿತ ನಾವು ಸೆಕ್ಯೂರಿಟಿ ಪರ್ಪಸ್ ಆಗಿ ಅದನ್ನು ನಾವು ಯೂಸ್ ಮಾಡ್ತೀವಿ. ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸೋರು ಯಾರು ಅಂತಿದೆ. ಸೊ ಹೂ ಇಂಟ್ರೊಡ್ಯೂಸ್ ದ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೇಳ್ತಾನೆ. ಒಬ್ಬರು ನ್ಯೂಟನ್ ಅಂತ ಕೊಡ್ತಾನೆ, ಐನ್ಸ್ಟೈನ್ ಅಂತ ಕೊಡ್ತಾನೆ, ಮ್ಯಾಕ್ಸ್ವೆಲ್ ಮತ್ತು ಇವರು ಬರ್ಟ್ರಾಂಡ್ ರಸೆಲ್ ಅಂತ. ಸೊ ಇವರಂತೂ ಅಲ್ಲ, ನಮಗೆ ಸಾಮಾನ್ಯವಾಗಿ ಮೂವರು ವಿಜ್ಞಾನಿಗಳು ಫಿಸಿಕ್ಸಲ್ಲಿ ಬರ್ತಾರೆ, ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಮ್ಯಾಕ್ಸ್ವೆಲ್. ನ್ಯೂಟನ್ ಸಾಮಾನ್ಯವಾಗಿ ಈ ಚಲನೆ ಬಗ್ಗೆ ಸ್ಟಡಿ ಮಾಡ್ತಾನೆ, ಬಟ್ ಆದರೆ ಈ ಸಾಪೇಕ್ಷ ಸಿದ್ಧಾಂತ ಬಗ್ಗೆ ಸ್ಟಡಿ ಮಾಡಿಲ್ಲ. ನ್ಯೂಟನ್ ಏನು ಮಾಡ್ತಾನೆ? ಚಲನೆಯ ನಿಯಮಗಳ ಬಗ್ಗೆ ಸ್ಟಡಿ ಮಾಡ್ತಾನೆ. ಸಾಮಾನ್ಯ ಬೆಳಕಲ್ಲಿ 7 ಬಣ್ಣಗಳಿದಾವೆ ಅಂತ ತಿಳಿಸ್ಕೊಡ್ತಾನೆ. ಬೇರೆ ಬೇರೆ ನ್ಯೂಟನ್ ಗ್ರಾವಿಟೇಷನ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಸುಮಾರು ಫೀಲ್ಡಲ್ಲಿ ನಾವು ನ್ಯೂಟನನ್ನು ನೋಡ್ತೀವಿ. ಇನ್ನು ಮ್ಯಾಕ್ಸ್ವೆಲ್ ಅನ್ನೋರು ಇವರು ರೇಡಿಯೇಷನ್ಸನ್ನು ಇನ್ವೆಂಟ್ ಮಾಡ್ತಾರೆ. ಇವರೇ ಮೈಕ್ರೋವೇವ್ಸನ್ನು, ಮೈಕ್ರೋವೇವ್ ಸೂಕ್ಷ್ಮ ತರಂಗಗಳು ಕೇಳಿರ ನೀವು, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತೇಳಿ. ಸೊ ಮ್ಯಾಕ್ಸ್ವೆಲ್ ಏನು ಮಾಡ್ತಂದ್ರೆ ಮೈಕ್ರೋವೇವ್ಗಳನ್ನು ಕಂಡುಹಿಡುವಂಥ ಒಂದು ವಿಜ್ಞಾನಿ. ಇನ್ನು ಈ ಆಲ್ಬರ್ಟ್ ಐನ್ಸ್ಟೈನ್ ಅನ್ನೋ ವಿಜ್ಞಾನಿನೇ ಸಾಪೇಕ್ಷ ಸಿದ್ಧಾಂತವನ್ನು ಮೆನ್ಷನ್ ಮಾಡ್ತಾನೆ. ಬಟ್ ಅದರ ಎಕ್ಸಾಮ್ದಲ್ಲಿ ಭಾಳ ಸಲ ಕೇಳ್ತಾನೆ ನಮಗೆ, ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಯಾವ ಒಂದು ಸಿದ್ಧಾಂತಕ್ಕೆ ನೋಬೆಲ್ ಅವಾರ್ಡ್ ಬಂದಿದೆ ಅಂತ ಕೇಳ್ತಾನೆ. ಫಸ್ಟ್ ಆಪ್ಷನ್ ಸಾಪೇಕ್ಷ ಸಿದ್ಧಾಂತ ಅಂತ ಇರ್ತೈತಿ, ಬಟ್ ನೆನ್ಪಿಟ್ಕೋಬೇಕು, ಸಾಪೇಕ್ಷ ಸಿದ್ಧಾಂತಕ್ಕೆ ನೋಬೆಲ್ ಅವಾರ್ಡ್ ಬಂದಿಲ್ಲ. ಇವರು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಒಂದು ಎಫೆಕ್ಟನ್ನು ಮಾಡ್ತಾರೆ, ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಕರಿತೀವಿ. ಯಾವುದು? ದ್ಯುತಿ ವಿದ್ಯುತ್ ಪರಿಣಾಮ. ಈ ದ್ಯುತಿ ವಿದ್ಯುತ್ ಪರಿಣಾಮಕ್ಕೆ ಇವರಿಗೆ ನೋಬೆಲ್ ಅವಾರ್ಡ್ ಬರ್ತದೆ. ಬಟ್ ಆದರೆ ಈ ಸದ್ಯಕ್ಕೆ ಸಾಪೇಕ್ಷ ಸಿದ್ಧಾಂತ ಮೀನಿಂಗ್ ಏನು, ಇವ್ರೇನು ಕೊಡ್ತಾರೆ ಅಂತಂದರೆ, ಐನ್ಸ್ಟೈನ್ ನಮ್ಗೆ ಏನು ಹೇಳ್ತಾನೆ ಅಂತಂದರೆ, ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ, ನೀವೆಲ್ಲೋ ಇದ್ದೀರಿ, ಹೌದಾ? ನೀವೆಲ್ಲೋ ಇದ್ದೀರಿ. ಈ ವಸ್ತುವಿನ ದೃಷ್ಟಿಕೋನದಿಂದ ನೀವೇನಾದರೂ ಚಲಿಸಿದಿರಾ ಅಥವಾ ಇಲ್ಲ ಅನ್ನೋದನ್ನು ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕಾದ್ರೆ ನಿಮ್ಮ ಸುತ್ತಲಿರುವ ಯಾವುದಾದ್ರೂ ಒಂದು ವಸ್ತುವಿಗೆ ನೀವು ಹೋಲಿಕೆ ಮಾಡಿಕೊಂಡಾಗ ಮಾತ್ರ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಸಾಪೇಕ್ಷ ಅಂತಂದರೆ ಸಂಬಂಧ.
ಒಂದು ವಸ್ತು ಚಲಿಸ್ತಾ ಇದೆನಾ ಅಥವಾ ರೆಸ್ಟಲ್ಲಿ ಇದೆನಾ ಅಂತ ನಾವು ತಿಳ್ಕೊಬೇಕಾಗಿತ್ತು ಅಂದರೆ ನಾವು ಅದರ ಪಕ್ಕದಲ್ಲಿರುವಂಥ ಒಂದು ವಸ್ತುಗೆ ರೆಫರೆನ್ಸ್ ಕೊಡಬೇಕು. ಯಾವುದೇ ವಸ್ತು ನಾವು ರೆಫರೆನ್ಸ್ ಕೊಡಲಿಲ್ಲ ಅಂತಂದರೆ ಆ ವಸ್ತು ಮೂಮೆಂಟಲ್ಲಿ ಐತಾ ರೆಸ್ಟಲ್ಲಿ ಐತಾ ಅನ್ನೋದು ಗೊತ್ತಾಗಲ್ಲಂತೆ. ಸರ್ ಹೆಂಗೆ ಸರ್ ಒಂದು ಎಕ್ಸಾಂಪಲ್ ಕೊಡ್ತೀರಾ ಅಂತಂದರೆ ನೋಡಿ, ಇಮ್ಯಾಜಿನ್ ಮಾಡೋಣ, ನೀವು ಒಂದು 2 ಟ್ರೈನು ಒಂದು ರೈಲ್ವೆ ಸ್ಟೇಷನ್ದಲ್ಲಿ ನೀವು ಒಂದು ಟ್ರೈನಲ್ಲಿ ಕುಂತಿದ್ದೀರಿ ಅಂತ ತಿಳ್ಕೊಳ್ಳಿ, ನಿಮ್ಮ ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಇದೆ ಅಂತ ತಿಳ್ಕೊಳ್ಳಿ. 2 ಸದ್ಯಕ್ಕೆ ರೆಸ್ಟಲ್ಲಿ ಅದಾವೆ, ಯಾವುದು ಸಹಿತ ಮೂಮೆಂಟಲ್ಲಿ ಇಲ್ಲ. ರೈಲ್ವೆ ಸ್ಟೇಷನ್ದಾಗ 2 ಸ್ಟಾಪ್ ಆಗಿ ನಿಂತಿದ್ದಾವೆ. ನೀವು ಈ ಟ್ರೈನಲ್ಲಿ ಇಲ್ದಿದ್ರಿ, ನಿಮ್ಮ ಪಕ್ಕದಲ್ಲಿರುವಂಥ ಒಂದು ಟ್ರೈನು ದಿಢೀರನೆ ಮುಂದಕ್ಕೆ ಹೋಯಿತು ಅಂತಂದರೆ ಅವಾಗ ನಮಗೇನು ಅನ್ನಿಸ್ತಂದ್ರೆ ನಮ್ಮ ಟ್ರೈನೇ, ನಾನು ಕುಂತ್ಕೊಂಡಿರುವಂಥ ಟ್ರೈನೇ ಮುಂದೆ ಹೋಗ್ತಾ ಇದೆ ಏನೋ ಅನ್ನೋ ಫೀಲಿಂಗ್ ನಮಗೆ ಉಂಟಾಗ್ತದೆ. ನೋಡಿರಾ ನೀವು, ಈ ಫೀಲ್ ನಿಮ್ಗೆ ಆಗಿದೆನಾ? 2 ಟ್ರೈನ್ ಪಕ್ಕದಲ್ಲದಾವೆ, 2 ಸದ್ಯಕ್ಕೆ ರೆಸ್ಟ್ ಅದಾವೆ. ಸಡನ್ನಾಗಿ ನಿಮ್ಮ ಪಕ್ಕದಲ್ಲಿರುವಂಥ ಟ್ರೈನ್ ಮುಂದಕ್ಕೆ ಹೋದಾಗ ನಮಗೇನೇನು ಫೀಲಿಂಗ್ ಬರ್ತಂದ್ರೆ ನನ್ನ ಟ್ರೈನೇ ಮುಂದಕ್ಕೆ ಮೂವ್ ಆಗ್ತಾ ಇದ್ದೇನೇನೋ ಅಂತ ನಮ್ಗೆ ಅನ್ನಿಸ್ತದೆ. ಅವಾಗ ಮೂವ್ ಆಗ್ತಾ ಇರೋದ್ರ ಟ್ರೈನ್ ನಂದ ಅಥವಾ ಅಲ್ಲ ಅನ್ನೋದು ನೀವು ಹೆಂಗೆ ಕನ್ಫರ್ಮೇಷನ್ ಮಾಡ್ಕೋತೀರಿ? ಇಮಿಡಿಯೇಟಾಗಿ ಸೈಡಿಗೆ ಯಾವುದಿರುವಂಥ ವಸ್ತುವನ್ನು ನೋಡ್ತೀರಿ. ಅಲ್ಲೇ ಪ್ಲಾಟ್ಫಾರ್ಮ್ ಮೇಲೆ ಒಬ್ಬ ಇಡ್ಲಿ ಮಾರ್ತಿರ್ತಾನೆ, ಇಡ್ಲಿ ಮಾರೋನು ಅಲ್ಲೇ ಅದಾನೆ, ನಾನು ಅಲ್ಲೇ ಇದ್ದೀನಿ ಅಂತಂದ್ರೆ ನನ್ನ ಟ್ರೈನ್ ಅಲ್ಲ ಅಂತ ಗೊತ್ತಾಗ್ತದೆ. ಅದಲ್ಲ, ಇಡ್ಲಿ ಮಾರೋನು ಅಲ್ಲೇ ಅದಾನೆ, ನಾನು ಮಾತ್ರ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಹೌದು ನನ್ನ ಟ್ರೈನೇ ಅಂತ ನಿಮ್ಗೆ ಗೊತ್ತಾಗ್ತದೆ. ಕ್ವಶನ್ ನೀನು ಚಲಿಸ್ತಾ ಇದೆಯಾ ಅಥವಾ ಇಲ್ಲ ಅನ್ನೋದು ನಾನು ಪ್ರಶ್ನೆ ಮಾಡಿದಾಗ ನೀನು ಇಡ್ಲಿ ಮಾರೋನಿಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಿ, ಅಥವಾ ಎಲ್ಲೋ ಒಂದು ಸ್ಟೇಷನಲ್ಲಿ ಯಾವುದೋ ಒಂದು ಅಂಗಡಿ ಇರ್ತೈತಿ, ಯಾವುದೋ ಒಂದು ವಾಚ್ ಇರ್ತೈತಿ, ಯಾವುದೋ ಒಂದು ಪೋಲ್ ಇರ್ತೈತಿ. ಸೊ ಯಾವುದೇ ಒಂದು ವಸ್ತು ನೋಡಿಕೊಂಡು ಅದು ನಾನು ಇಬ್ಬರು ಅಲ್ಲೇ ಇದ್ದೀವ ಅನ್ನೋದನ್ನು ನೀವು ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ ನಾನು ಮೂಮೆಂಟಲ್ಲಿದ್ದೀನ ರೆಸ್ಟಲ್ಲಿದ್ದೀನ ಅನ್ನೋ ಅಂಶ ನಿಮಗೆ ಗೊತ್ತಾಗ್ತದೆ. ಸೇಮ್ ಸಿಚುವೇಶನ್ ನಮಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳಿ. ಬಸ್ ಸ್ಟ್ಯಾಂಡಲ್ಲಿ 2 ಪಕ್ಕದಲ್ಲಿ ಬಸ್ ಅದಾವೆ. ನೀವು ಈ ಬಸ್ಸಲ್ಲಿ ಇಲ್ಲಿ ಕುಂತ್ಕೊಂಡ್ರಿ, ಡ್ರೈವರ್ ಇಲ್ಲದನೆ, ಈ ಬಸ್ಸು ಈ ಕಡೆ ನಿಂತ್ಕೊಂಡಿದೆ. ಅವಾಗ ನಿನ್ನ ಪಕ್ಕದಲ್ಲಿರುವಂಥ ಬಸ್ಸು ನಿಧಾನಕ್ಕೆ ಹಿಂದಕ್ಕೆ ತೊಗೊಂಡಾಗ ನಮಗೇನು ಅನ್ನಿಸ್ತದೆ, ನನ್ನ ಬಸ್ಸೇ ಹಿಂದಕ್ಕೆ ಬಂದಂಗೆ ಅನ್ನಿಸ್ಬಿಡ್ತದೆ. ಅವನಿಗೆ ದಿಢೀರನ್ನು ಏನು ಮಾಡ್ತೀರಿ, ಡ್ರೈವರ್ಗೆ ಎದ್ದು ನೋಡ್ತೀರಿ, ನಮ್ಮ ಡ್ರೈವರ್ ಬಂದನ ಇಲ್ಲ ಅಂತೇಳಿ. ಇನ್ ಕೇಸ್ ನಮ್ಮ ಡ್ರೈವರ್ ಇದ್ದನು ಅಂತಂದ್ರೆ ಮೇ ಬಿ ನಮ್ಮದೇ ಇರ್ಬೋದು ಅಂತ ಅನ್ನಿಸ್ತತಿ. ನಮ್ಮ ಡ್ರೈವರ್ ಇಲ್ಲ ಅಂದ್ರೆ ಅವಾಗ ಇಲ್ಲಪ್ಪ ನನ್ನ ಬಸ್ ಅಲ್ಲ ಅಂತೇಳಿ ನಾವು ಖಾತ್ರಿ ಮಾಡ್ಕೊಂಡ್ಬಿಡ್ತೀವಿ. ಸೊ ಸಾಪೇಕ್ಷ ಮೀನಿಂಗ್ ಏನಂದ್ರೆ ಸಂಬಂಧ. ಒಂದು ವಸ್ತು ಮೂಮೆಂಟಲ್ಲಿ ಐತಾ ಅಥವಾ ರೆಸ್ಟಲ್ಲಿ ಐತಾ ಅನ್ನೋ ತಿಳ್ಕೊಬೇಕಾದ್ರೆ ನಾವು ಮತ್ತೊಂದು ವಸ್ತುಗೆ ಕಂಪ್ಯಾರಿಸನ್ ಮಾಡ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗ್ತದೆ. ಅದನ್ನು ನಾವು ಸಾಪೇಕ್ಷ ಸಿದ್ಧಾಂತ ಅಂತ ಕರಿತೀವಿ. ಐಡಿಯಾ ಬಂತ? ಇದನ್ನೇ ನಮಗೆ ನೀಡಿರುವಂಥ ವಿಜ್ಞಾನಿ ಯಾರು? ಆಲ್ಬರ್ಟ್ ಐನ್ಸ್ಟೀನ್. ಬಟ್ ಇವರಿಗೆ ನೋಬೆಲ್ ಅವಾರ್ಡ್ ಇದಕ್ಕೆ ಬಂದಿಲ್ಲ. ನೋಬೆಲ್ ಅವಾರ್ಡ್ ಯಾವುದಕ್ಕೆ ಬಂದಿದೆ? ದ್ಯುತಿ ವಿದ್ಯುತ್ ಪರಿಣಾಮ. ಅದ್ರ ಬಗ್ಗೆ ಮತ್ತೆ ಯಾವಾಗಾರ ಸಮಯ ಬಂದಾಗ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಸಸ್ಯಗಳಿಗೆ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿಯ ಹೆಸರೇನು? ನೋಡ್ರಿ, ಸೊ ಮನುಷ್ಯನಿಗೆ ಜೀವ ಇದೆ ಅಂತ ಗುರುತಿಸೋ ಅವಶ್ಯಕತೆ ಇಲ್ಲ. ನಮ್ಮ ಚಲನವಲನಗಳು, ನಮ್ಮ ಉಸಿರಾಟ, ನಮ್ಮ ಜೀರ್ಣಕ್ರಿಯೆ, ನಮ್ಮ ಸಂತಾನೋತ್ಪತ್ತಿ ಎಲ್ಲ ನೋಡಿಬಿಟ್ರೆ ನಾವು ಲೈವ್ ಆಗಿದ್ದೀವಿ, ಜೀವಂತವಾಗಿದ್ದೀವಿ ಅಂತ ನೋಡ್ತೀವಿ. ಬಟ್ ಸಸ್ಯಗಳಿಗೆ ಸಹಿತ ಜೀವ ಇದೆ ಅನ್ನೋದನ್ನು ಪ್ರಾಯೋಗಿಕವಾಗಿ ತಿಳಿಸ್ಕೊಟ್ಟಿರುವಂಥ ವಿಜ್ಞಾನಿ ಯಾರು ಅಂತ ಕೇಳ್ತಾನೆ. CV ರಾಮಾನುಜನ್, ಅಬ್ದುಲ್ ಕಲಾಂ ಮತ್ತು ಜಗದೀಶ್ ಚಂದ್ರ ಬೋಸ್ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಜಗದೀಶ್ ಚಂದ್ರ ಬೋಸ್ ಅಥವಾ JC ಬೋಸ್ ಅಂತ ಕರಿತೀವಿ. ಗೊತ್ತು ನಿಮಗೆ, CV ರಾಮನ್ ಅವರನ್ನು ಬೆಳಕಿನ ಚೆದುರುವಿಕೆ ಬಗ್ಗೆ ಸ್ಟಡಿ ಮಾಡ್ತಾನೆ. ಎದ್ರ ಬಗ್ಗೆ? ಚೆದುರುವಿಕೆ ಬಗ್ಗೆ ಸ್ಟಡಿ ಮಾಡ್ತಾನೆ. ರಾಮಾನುಜನ್ ಗೊತ್ತಿರ್ಬೋದು ನಿಮಗೂ, ಇವತ್ತೇ ಡಿಸೆಂಬರ್ 22 ರಾಮಾನುಜನ್ ಒಬ್ಬ ದೊಡ್ಡ ಗಣಿತ ಶಾಸ್ತ್ರಜ್ಞ. ಇವತ್ತೇ ಅವರು ಬರ್ತ್ ಆ್ಯನಿವರ್ಸರಿ ಐತಿ. ರಾಮಾನುಜನ್ ಅವರು ಒಬ್ಬ ಸೈನ್ಸ್ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ, ಇವರು ಗಣಿತಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಗಣಿತದಲ್ಲಿ ಅಪಾರ ಪ್ರಮಾಣ ಸಾಧನೆ, ಬೇರೆ ಬೇರೆ ಸಂಖ್ಯೆಗಳ ಜೊತೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಇವತ್ತು ನಾವು ರಾಷ್ಟ್ರೀಯ ಗಣಿತ ದಿನಾಚರಣೆ ಅಂತ ಮಾಡ್ತೀವಿ. ಇವರ ಹೆಸರಲ್ಲೇ ನಾವು ರಾಮಾನುಜನ್ ಒಬ್ಬ ಗಣಿತಜ್ಞ ಅಂತ ನೋಡ್ತೀವಿ. ಇನ್ನು ಅಬ್ದುಲ್ ಕಲಾಂ ಅಂತ ಗೊತ್ತು, ಬಟ್ ಅಬ್ದುಲ್ ಕಲಾಂ ಅವರೊಬ್ಬ ಸೈಂಟಿಸ್ಟೇ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವರು ಸಹಿತ ಅನೇಕ ರೀತಿಯ ಸೈಂಟಿಫಿಕ್ ವೇದಲ್ಲಿ ಒಬ್ಬ ವಿಜ್ಞಾನಿಯಾಗಿ ಅನೇಕ ಸಾಧನೆ ಮಾಡ್ತಾರೆ. ಇನ್ನು ಇಲ್ಲಿ ನಮಗೆ ಈ ಕ್ವಶನ್ಗೆ ಸರಿಯಾಗಿರುವಂಥ ಉತ್ತರನೇ JC ಬೋಸ್ ಅಂತ ನೋಡ್ತೀವಿ. ಇವರೇ ಏನು ಮಾಡ್ತಾರೆ ಅಂತಂದರೆ, ಒಂದು ಸಸ್ಯ ಬೆಳೀತಿರ್ಬೇಕಾದ್ರೆ ಇದಕ್ಕೂ ಜೀವ ಇದೆ ಅಂತ ನಮಗೆ ತಿಳಿಸ್ಕೊಡ್ತಾನೆ. ಅದನ್ನು ಉಸಿರಾಟ ಮಾಡ್ತದೆ, ಅದನ್ನು ಸಂತಾನೋತ್ಪತ್ತಿ ಮಾಡ್ತತಿ, ಅದನ್ನು ಬೆಳಕಿಗೆ, ಗಾಳಿಗೆ, ನೀರಿಗೆ, ರಸಗೊಬ್ಬರಗಳಿಗೆ ಸಹಿತ ಸ್ಪಂದನೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಅನೇಕ ಪ್ರಯೋಗಗಳ ಮುಖಾಂತರ ನಮಗೆ ತಿಳಿಸ್ಕೊಡ್ತಾನೆ. ಅವರು ಒಂದು ಸಾಧನವನ್ನು ಸಹಿತ ಕಂಡುಹಿಡ್ತಾರೆ. ಅದು ಕೇಳಿರ್ಬೋದು, ಇವ್ರ ಹೆಸರೇ ಕ್ರಿಸ್ಕೋಗ್ರಾಫ್ ಅಂತೇಳಿ. ಯಾವ ಗ್ರಾಫು? ಕ್ರಿಸ್ಕೋಗ್ರಾಫ್. ಈ ಕ್ರಿಸ್ಕೋಗ್ರಾಫ್ನೆಂಬ ಸಾಧನದಿಂದ ಸಸ್ಯ ಯಾವ ರೀತಿ ಮೂಮೆಂಟ್ ಮಾಡ್ತದೆ, ಯಾವ ರೀತಿ ಸ್ಪಂದನೆ ಮಾಡ್ತದೆ, ಅದರ ಮೇಲೆ ಬೆಳಕು ಬಿದ್ದಾಗ ಹೆಂಗೆ ಬಾಗ್ತದೆ, ಕೆಮಿಕಲ್ಸನ್ನು ರಿಸೀವ್ ಮಾಡಿಕೊಂಡಾಗ ಹೆಂಗೆ ಗುರುತಾಗ್ತದೆ, ಇವೆಲ್ಲವನ್ನು ಸಹಿತ ಒಂದು ಕ್ರಿಸ್ಕೋಗ್ರಾಫ್ ಸಾಧನದಿಂದ ಸಸ್ಯಗಳಿಗೆ ಜೀವ ಇದೆ ಅನ್ನೋ ಒಂದು ಅಂಶವನ್ನು ಸಹಿತ ಅವರು ತಿಳಿಸ್ಕೊಡ್ತಾರೆ. ಜಗದೀಶ್ ಚಂದ್ರ ಬೋಸನರು, ಇವರು ಸಹಿತ ನಮ್ಮ ಭಾರತೀಯ ವಿಜ್ಞಾನಿನೇ.
ನೆನ್ಪಿಟ್ಕೋಬೇಕು. ಸೊ ಸಸ್ಯಗಳಿಗೆ ಜೀವ ಇದೆ ಅಂತ ತಿಳಿಸ್ಕೊಟ್ಟಿರುವಂಥ ವಿಜ್ಞಾನಿ ಯಾರು? ಜೆ.ಸಿ. ಬೋಸ್. ಅದನ್ನು ಅವರು ಆ ಅಧ್ಯಯನದಲ್ಲಿ ಬಳಸಿರುವಂಥ ಸಾಧನ ಹೆಸರೇನು ಅಂತ ನೀವು ಕೇಳ್ಬೋದು, ಕ್ರಿಸ್ಕೋಗ್ರಾಫ್ ಅಂತೇಳಿ. ನೆನ್ಪಿಟ್ಕೊಳ್ಳಿ. ಇನ್ನು ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ಮೋಸ್ಟ್ ರಿಪೀಟೆಡ್ ಕ್ವಶನ್. ಎಲ್ಲ ಎಕ್ಸಾಮ್ದಲ್ಲಿ ಈ ಕ್ವಶನ್ಗೆ ಸಾವೇ ಇಲ್ಲ. ಎಷ್ಟು ಬಡಿದ್ರು ಹಾವು ಸಾಯಲ್ಲ ಅಂತ ನೋಡ್ತೀವಲ್ಲ, ಹಿಂಗೆ ಎಷ್ಟು ಕ್ವಶನ್ ಕೇಳಿದ್ರೆ ಈ ಕ್ವಶನ್ ಬಿಡೋಕ್ಕಾಗಲ್ಲ ಅಂತ ಒಂದು ಕ್ವಶನು. ಸೊ ಹಿಮೋಗ್ಲೋಬಿನ್ ಗೊತ್ತು ನಿಮಗೆ. ಹಿಮೋಗ್ಲೋಬಿನ್ ಎಲ್ಲಿದೆ? ಬ್ಲಡ್ಡಲ್ಲಿದೆ. ಹಿಮೋಗ್ಲೋಬಿನ್ ಎಲ್ಲಿದೆ? ಸಾಮಾನ್ಯವಾಗಿ ನಾವು ಬ್ಲಡ್ ಅಂತ ನೋಡ್ತೀವಿ. ಈ ಬ್ಲಡ್ಡಲ್ಲಿ ಒಂದು ಪ್ರೋಟೀನ್ ಇದೆ. ಪ್ರೋಟೀನ್ ಏನಿದೆ? ಪ್ರೋಟೀನ್. ಈ ಪ್ರೋಟೀನ್ ಹೆಸರೇ ಹಿಮೋಗ್ಲೋಬಿನ್. ಇದನ್ನು ಮೆಡಿಕಲ್ ಟರ್ಮಲ್ಲಿ ನಾವು HB ಅಂತ ಕರಿತೀವಿ. HB. ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇದರೊಳಗಡೆ ಐರನ್ ಎಂಬ ಒಂದು ಮೆಟಲ್ ಕಂಡು ಬರ್ತದೆ. ಅದನ್ನು ನಾವು ಕಬ್ಬಿಣ ಅಂತ ಕರಿತೀವಿ. ಕಬ್ಬಿಣ ಏನು? ಕಬ್ಬಿಣ. ಸೊ ಮ್ಯಾಗ್ನೀಷಿಯಮ್ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಸತು ಆಗಿರ್ಬೋದು, ಇವು ನಮ್ಮ ಬಾಡಿಗೆ ಬೇಕು, ಬಟ್ ಆದರೆ ಹಿಮೋಗ್ಲೋಬಿನಲ್ಲಿ ಕಂಡು ಬರಲ್ಲ. ಈ ಸತು ಅನ್ನೋ ಒಂದು ಮೆಟಲನ್ನು ನಾವು ಗ್ಯಾಲ್ವನೀಕರಣದಲ್ಲಿ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ? ಗ್ಯಾಲ್ವನೀಕರಣ ಅಂದರೆ ಲೋಹಗಳ ಮೇಲೆ ತುಕ್ಕನ್ನು ನಿವಾರಿಸಲು ಬಳಸುವಂಥ ಒಂದು ಮೆಥಡು ಗ್ಯಾಲ್ವನೈಜೇಷನ್. ಆ ಗ್ಯಾಲ್ವನೈಜೇಷನಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಮ್ಯಾಗ್ನೀಷಿಯಮ್ ಎಂಬ ಅಂಶ ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಬ್ಲಡ್ನ ಪ್ಲಾಸ್ಮಾದಲ್ಲಿ ಜಾಸ್ತಿ ಕಂಡು ಬರ್ತೈತಿ. ಇನ್ನು ತಾಮ್ರ ಅಂತೂ ಸಾಮಾನ್ಯವಾಗಿಲ್ಲ. ಇದನ್ನು ನಮಗೆ ತಾಮ್ರವನ್ನು ನಾವು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ. ತಾಮ್ರ ಬ್ಯಾಕ್ಟೀರಿಯಾಗಳನ್ನು ಕಿಲ್ಲು ಮಾಡುವಂಥ ಕೆಪಾಸಿಟಿ ಇದೆ. ಸೊ ಸಾಮಾನ್ಯವಾಗಿ ನಾವು ಮನೇಲಿ ನೋಡಿ ನೀರನ್ನು ರಾತ್ರಿ ವೇಳೆಯಲ್ಲಿ ಈ ತಾಮ್ರದ ಒಂದು ಏನು ಜಗ್ ಆಗಿರ್ಬೋದು ಅಥವಾ ಬಾಟ್ಲ್ ಆಗಿರ್ಬೋದು ಅಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ನೀರು ಕುಡಿಯೋದು ಉತ್ತಮ ಅಂತ ನೋಡ್ತೀವಿ. ಯಾಕಂದರೆ ತಾಮ್ರಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಅಂತ ನಾವು ನೋಡ್ತೀವಿ. ಸೊ ಆದರೆ ಈ ನಮ್ಮ ಹಿಮೋಗ್ಲೋಬಿನ್ನಲ್ಲಿರುವಂಥ ಅಂಶ ಯಾವುದು ಅಂತ ಕೇಳ್ತಾನೆ? ಕಬ್ಬಿಣ ಅಂಶ. ಐರನ್ ಅಂಶ ಜಾಸ್ತಿ ಇದೆ. ಈ ಐರನ್ ಇರೋದರಿಂದನೇ ನಮಗೆ ಶಕ್ತಿ ಬರೋದನ್ನು ನಾವು ನೋಡ್ತೀವಿ. ಬ್ಲಡ್ ಸರಿಯಾಗಿ ಸರ್ಕ್ಯುಲೇಟ್ ಆಗೋದನ್ನು ಅಬ್ಸರ್ವ್ ಮಾಡ್ತೀವಿ. ಈ ಹಿಮೋಗ್ಲೋಬಿನ್ ಏನಾಗಿದೆ ಅಂತಂದರೆ ನಮ್ಮ ಬ್ಲಡ್ಡಿಗೆ ಕಲರಿಂಗ್ ಕೊಡುವಂಥ ಒಂದು ವರ್ಣಕ. ಕಲರಿಂಗ್ ಕೊಡುವಂಥ ಒಂದು ವರ್ಣಕ. ಇದನ್ನು ನಾವು ಪಿಗ್ಮೆಂಟ್ ಅಂತ ಕರಿತೀವಿ. ಬಯೋಲಾಜಿಕಲ್ ಟರ್ಮಲ್ಲಿ ಇದನ್ನು ಪಿಗ್ಮೆಂಟ್. ಏನು ಸರ್ ಪಿಗ್ಮೆಂಟ್ ಅಂತಂದರೆ ರಾಸಾಯನಿಕವಾಗಿ ಕೆಲವೊಂದು ವಸ್ತುಗಳು ನಮ್ಮ ದೇಹದಲ್ಲಿರುವಂಥ ಅಂಶಗಳಿಗೆ ಬಣ್ಣವನ್ನು ನೀಡಲು ಉಪಯೋಗ ಆಗ್ತವೆ. ಅವುಗಳು ನಾವು ಪಿಗ್ಮೆಂಟ್ಗಳು ಅಂತ ಕರಿತೀವಿ. ಸೊ ರಕ್ತ ಕೆಂಪಾಗಿರಲು, ರೆಡ್ ಆಗಿರಲು ಕಾರಣವಾಗಿರುವಂಥ ವರ್ಣಕ ಯಾವುದು ಅಂತಂದ್ರೆ ಹಿಮೋಗ್ಲೋಬಿನ್. ಯಾವುದು? ಹಿಮೋಗ್ಲೋಬಿನ್. ನಮ್ಮ ಸ್ಕಿನ್ನು ಕಪ್ಪಾಗಿರಲು, ಬಿಳಿಯಾಗಿರಲು ಕಾರಣ ಯಾವುದು ಅಂತ ಕೇಳ್ತಾನೆ? ಮೆಲಾನಿನ್. ಯಾವುದು? ಮೆಲಾನಿನ್. ಇನ್ನು ನಮ್ಮ ಕಣ್ಣು ಸಹಿತ, ನಮ್ಮ ಕಣ್ಣು ಆಯಿ ಸಹಿತ ಬೇರೆ ಬೇರೆ ಕಲರ್ ಅದಾವೆ. ಐಶ್ವರ್ಯ ಕಣ್ಣು ನೋಡಿದ್ರೆ ಬ್ಲೂಯಿಶ್ ಅದಾವೆ, ರಿತಿಕ್ ರೋಷನ್ ಕಣ್ಣು ನೋಡಿದ್ರೆ ಬ್ರೌನಿಶ್ ಅದಾವೆ, ನಮ್ಮ ನೋಡ್ರೆ ಕಪ್ ಅದಾವೆ, ಹೌದಲ್ಲ? ಇದಕ್ಕೂ ಸಹಿತ ಕಾರಣ ಯಾವುದು ಅಂತಂದರೆ ಮೆಲಾನಿನ್. ಮೆಲಾನಿನ್ ಎಂಬ ಅಂಶನೇ ಕಣ್ಣಿಗೆ ಕಲರಿಂಗ್ ಕೊಡುವಂಥ ಒಂದು ರಾಸಾಯನಿಕ ವಸ್ತು. ಇನ್ನು ನಮ್ಮ ಸಾಮಾನ್ಯವಾಗಿ ಮೂತ್ರ ವಿಸರ್ಜನೆ ಮಾಡಿದಾಗ ಮೂತ್ರಕ್ಕೂ ಸಹಿತ ಒಂದು ಕಲರ್ ಬರ್ತದೆ. ಇದರ ಹೆಸರೇ ಯೂರೋಕ್ರೋಮ್. ಯಾವ ಕ್ರೋಮ್? ಯೂರೋಕ್ರೋಮ್. ಯೂರೋಕ್ರೋಮ್ ಎಂಬ ಒಂದು ಪಿಗ್ಮೆಂಟೇ ಮಾನವನ ಮೂತ್ರಕ್ಕೆ ಎಲ್ಲೋ ಬಣ್ಣ ನೀಡಲು ಕಾರಣವಾಗಿರುವಂಥ ಒಂದು ಪಿಗ್ಮೆಂಟ್. ಸೊ ಮನುಷ್ಯನ ದೇಹಕ್ಕೆ ಈ ಹಿಮೋಗ್ಲೋಬಿನ್ ಭಾಳ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ನಮ್ಮ ಪರ್ಸೆಂಟೇಜು ನಾವು ಬ್ಲಡ್ಡಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಫೀಮೇಲ್ ಮತ್ತು ಮೇಲ್, ಮಹಿಳೆ ಮತ್ತು ಪುರುಷರಲ್ಲಿ ಇದರ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಜನರಲಿ ಫೀಮೇಲ್ಗಳಲ್ಲಿ 11%ಇಂದ 13% ಹಿಮೋಗ್ಲೋಬಿನ್ ಇರಬೇಕಾಗ್ತದೆ. ಮೇಲ್ಗಳಲ್ಲಿ 13%ಇಂದ 17% ಹಿಮೋಗ್ಲೋಬಿನು ಸಾಧಾರಣವಾಗಿ ಈ ರೇಂಜಲ್ಲಿ ಇರ್ತದೆ. ಇದಕ್ಕಿಂತ ಹೆಚ್ಚಾದರೂ ತೊಂದರೆ ಇಲ್ಲ, ಬಟ್ ಕಡಿಮೆ ಆಗಿರೋದರಿಂದ ಮನುಷ್ಯನಿಗೆ ಬ್ಲಡ್ ಕಮ್ಮಿ ಆಗಿದೆ ಅಂತ ಅರ್ಥ. ಹಿಮೋಗ್ಲೋಬಿನ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಆಕ್ಸಿಜನ್ ಕಂಟೆಂಟ್ ಬಾಡಿಯಲ್ಲಿ ಕಮ್ಮಿ ಆಗಿದೆ ಅನ್ನೋ ಮೀನಿಂಗ್ ತೋರಿಸ್ತದೆ. ಯಾವುದಾದ್ರೂ ಸರ್ಜರಿಗಳನ್ನು ನಮ್ಮ ಬಾಡಿಗೆ ಏನಾದರೂ ಆಪ್ರೇಷನ್ಸ್ ಸರ್ಜರಿ ಮಾಡಬೇಕಾದ್ರೆ ಹಿಮೋಗ್ಲೋಬಿನ್ ಪರ್ಸೆಂಟೇಜನ್ನು ನೋಡ್ತಾರೆ. ಆ ಹಿಮೋಗ್ಲೋಬಿನ್ ಕ್ವಾಂಟಿಟಿನೇ ನಮಗೆ ಬ್ಲಡ್ನ ಒಂದು ಹೆಲ್ತನ್ನು ತೋರಿಸ್ತದೆ. ಹಿಮೋಗ್ಲೋಬಿನ್ ಚೆನ್ನಾಗಿದ್ದಷ್ಟು ಬ್ಲಡ್ ಚೆನ್ನಾಗಿದೆ ಅನ್ನೋ ಮೀನಿಂಗ್ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ಆ ಹಿಮೋಗ್ಲೋಬಿನ್ನಲ್ಲಿರುವಂಥ ರಾಸಾಯನಿಕ ವಸ್ತು ಯಾವುದು, ಒಂದು ಮೆಟಲ್ ಯಾವುದನ್ನು ಕೇಳ್ತಾನೆ? ಕಬ್ಬಿಣ ಅನ್ನೋದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ನೋಡಿ, ನಮ್ಮ ಕ್ಲಾಸಸ್ ಹೆಂಗಿದಾವೆ ಅಂದರೆ ಹಿಂಗೆ ಹೋಗ್ತಾನೆ ಇರ್ತೈತಿ, ಫಾಲೋಅಪ್ ಆಗ್ತಿರಬೇಕು. ಯಾವುದ್ಯಾವ್ದು ಲಿಂಕ್ ಕೊಟ್ಟು ಏನೇನು ಹೇಳ್ತಿರ್ತೀವಿ ಅದನ್ನು ಕರೆಕ್ಟಾಗಿ ಏನು ಫಾಲೋಅಪ್ ಮಾಡ್ತಾ ಸಾಧ್ಯದಷ್ಟು ಬರ್ಕೊಳ್ಳಿ. ವಿಡಿಯೋ ಫಾಸ್ಟ್ ಅನಿಸ್ಬಿಡ್ತಾರೆ, ಸ್ವಲ್ಪ ಪಾಸ್ ಮಾಡಿಕೊಂಡು ಮತ್ತೊಮ್ಮೆ ಸಲ ಅದನ್ನು ನೀವು ಕೇಳಿಕೊಂಡು ಅದನ್ನು ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಸೊ ಹಿಂಗೆ ಈ ಅನಲೈಸಿಸ್ ಪ್ರೊಸೆಸ್ ಹೆಂಗಿದೆ ಅಂತಂದರೆ ಕ್ವಶನ್ಸನ್ನು ಎಲ್ಲ ಆ್ಯಂಗಲಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಅನ್ನೋದನ್ನು ನಾವು ಮುಂಬರೋ ದಿನಗಳಲ್ಲಿ ಇನ್ನೂ ನೀಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಇದು ಸ್ವಲ್ಪ ಹಳೆಯ ಕ್ವಶನ್ ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಈಸಿಯಾದ ಕ್ವಶನ್ಸು ಬರ್ತಾ ಕ್ವಶನ್ಸ್ ಸ್ವಲ್ಪ ಟಫ್ ಬರ್ತವೆ. ಇನ್ನು ಡೀಟೇಲ್ ಆಗಿ ನಾವು ಮುಂಬರೋ ದಿನಗಳಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಕರ್ನಾಟಕದ ಅತಿ ದೊಡ್ಡ ಶಾಖ ವಿದ್ಯುತ್ ಶಕ್ತಿ ಕೇಂದ್ರವು ಎಲ್ಲಿದೆ ಅಂತಿದೆ.
ಕರ್ನಾಟಕದ ಅತಿ ದೊಡ್ಡ ಶಾಖ ವಿದ್ಯುತ್ ಶಕ್ತಿ ಕೇಂದ್ರವು ಎಲ್ಲಿದೆ? ಸೊ ಶಾಖ ವಿದ್ಯುತ್ ಅಂದ್ರೆ ನಾವು ಥರ್ಮಲ್ ಪವರ್ ಪ್ಲಾಂಟ್ಗಳಂತ ನೋಡ್ತೀವಿ. ಅಲ್ಲಲ್ಲಿ ಸಣ್ಣ ಪುಟ್ಟ ಶಾಖ ವಿದ್ಯುತ್ ಕೇಂದ್ರಗಳಿದ್ದರೂ ಸಹಿತ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ಅತಿ ದೊಡ್ಡದಾಗಿರುವಂಥ ಅನೇಕ ಯೂನಿಟ್ಗಳನ್ನು ಹೊಂದಿರುವಂಥ ಒಂದು ಥರ್ಮಲ್ ಪವರ್ ಪ್ಲಾಂಟ್ಗಳನ್ನು ನಾವು ಈ ರಾಯಚೂರಿನ ಶಕ್ತಿನಗರ ಎಂಬ ಏರಿಯಾದಲ್ಲಿ ನಾವು ನೋಡ್ತೀವಿ. ಮಂಗಳೂರು ಆಗಿರ್ಬೋದು, ತುಂಗಭದ್ರಾ ಡ್ಯಾಮ್ ಆಗಿರ್ಬೋದು, ಶರಾವತಿ, ತುಂಗಭದ್ರಾ ಶರಾವತಿ ಅಂತ ಬಂದಾಗ ಇಲ್ಲಿ ಮ್ಯಾಕ್ಸ್ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಗಳನ್ನು ನೋಡ್ತೀವಿ. ಬಟ್ ಅದರಲ್ಲಿ ಶಾಖ ವಿದ್ಯುತ್ ಅಂತ ಕೊಡ್ತಾನೆ ಥರ್ಮಲ್ ಪವರ್ ಪ್ಲಾಂಟ್ಗಳಂತ ಬಂದಾಗ ನಾವಿಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನೋಡೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಂತ ಏನಿಲ್ಲ. ಸೊ ರಾಯಚೂರು ಜಿಲ್ಲೆಯಲ್ಲಿದೆ ನೋಡ್ತೀವಿ. ಇನ್ನು ಅಣು ವಿದ್ಯುತ್ ಸ್ಥಾವರ ಅಂತ ನೋಡಿದಾಗ ನಾವು ಕೈಗಾ ಅನ್ನೋ ಒಂದು ಪ್ರದೇಶದಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ಸೊ ಇದು ಸರಿಯಾದ ಉತ್ತರ. ರಾಯಚೂರು ಅನ್ನೋದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ನೋಡಿ, ಈ ಕ್ವಶನ್ ಈಗ ಬರ್ತಾ ಇಲ್ಲ, ಬಟ್ ಹಳೆ ಕಾಲದಲ್ಲಿ ಇವೆಲ್ಲ ಫೇಮಸ್ ಆಗಿದ್ದವು. ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು? ಮಸ್ಟರ್ಡ್ ಪ್ಲಾಂಟ್ ಅಥವಾ ಮಸ್ಟರ್ಡ್ ಸೀಡ್ಸ್ ಅಂತ ನೋಡ್ತೀವಿ. ಈ ಮಸ್ಟರ್ಡ್ ಅಂದ್ರೆ ಸಾಸಿವೆ. ನಾವು ಊಟ ಮಾಡ್ಬೇಕಾದ್ರೆ ಅನ್ನದಲ್ಲಿ ಏನಾದ್ರ ಸಾಂಬಾರು ಪಲ್ಯ ಮಾಡ್ಬೇಕಾದ್ರೆ ಸಾಸಿವೆ ಜೀರಿಗೆ ಹಾಕ್ತೀವಲ್ಲ, ಈ ಸಾಸಿವೆ ನೋಡೋಕೆ ಬ್ಲ್ಯಾಕ್ ಕಲರ್ ಇದ್ರೂ ಸಹಿತ ಈ ಗಿಡದ ಹೂವು ಯಾವ ಕಲರ್ ಇದೆ ಅಂತ ಕೇಳ್ತಾನೆ. ಈಗಿಂತ ಕ್ವಶನ್ ಬರಲ್ಲ, ನಿರೀಕ್ಷೆ ಮಾಡಬೇಡಿ. ಅವಾಗೆಲ್ಲ ಭಾಳ ಫೇಮಸ್ ಕ್ವಶನ್ ಇದು. ನಿಂಬೆ ಗಿಡ ಹೆಂಗಿರ್ತತಿ, ನಿಂಬೆ ಗಿಡದ ಹೂವು ಹೆಂಗಿರ್ತತಿ, ಸಾಸಿವೆ ಗಿಡದ ಹೆಂಗಿರ್ತತಿ, ಬೇರೆ ಬೇರೆ ಕಲರಲ್ಲಿ ಕೇಳ್ತಿದ್ದ. ಈ ಸುಮಾರು 25 ವರ್ಷಗಳ ಹಿಂದಿರುವಂಥ ಕ್ವಶನು ಈಗ ಬರ್ತಾ ಇಲ್ಲ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಗೊತ್ತಿರಲಿ. ಸಾಸಿವೆ ಗಿಡದ ಹೂವಿನ ಬಣ್ಣ ಹಳದಿ ಬಣ್ಣದಲ್ಲಿ ಇರ್ತತಿ. ಯಾವ ಬಣ್ಣದಲ್ಲಿ ಇರ್ತತಿ? ಹಳದಿ ಬಣ್ಣದಲ್ಲಿ ಇರ್ತದೆ. ನೋಡ್ರಿ, ನೀವು ಅಲ್ಲಿ ಕಡೆ ಹೋದಾಗ ಸಾಸಿವೆ ಗಿಡ ಬೆಳೆಯುವಂಥ ಸಂದರ್ಭದಲ್ಲಿ ಹಳದಿ ಬಣ್ಣದ ಗಿಡಗಳನ್ನು ನಾವು ಜಾಸ್ತಿ ಬಣ್ಣವನ್ನು ನೋಡ್ತೀವಿ. ಅದರ ಫ್ಲವರ್ ನೋಡ್ತಾನೆ, ಫ್ಲವರ್ ಎಲೆಗಳಂತ ಬಂದಾಗ ಗ್ರೀನ್ ಕಲರೇ, ಬಟ್ ಆದರೆ ಈ ಹಳದಿ ಬಣ್ಣದ ಒಂದು ಹೂವನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಈಗಂತ ಈ ಕ್ವಶನ್ ಬರಲ್ಲ, ಬಟ್ ಆದರೂ ಗೊತ್ತಿರಬೇಕು. ಕೆಳಗಿನ ಯಾವ ಗಿಡವು ಮುಳ್ಳುಗಳನ್ನು ಹೊಂದಿದೆ? ಇದನ್ನು ಡಮ್ಮಿ ಕ್ವಶನ್ ಐತಿ, ಈಗ ಬರಲ್ಲ, ಅವಾಗ ಇಂಪಾರ್ಟೆಂಟ್ ಕ್ವಶನು. ಸೊ ಅರಳಿ ಗಿಡ, ಸೇಬಿನ ಗಿಡ, ಹಾಗಲಕಾಯಿ ಗಿಡ ಮತ್ತು ನಿಂಬೆ ಗಿಡ. ನೋಡಿದ ತಕ್ಷಣ ಹೇಳ್ಬೋದು ಬೆಸ್ಟ್ ಆನ್ಸರ್ ಇದಕ್ಕೆ ನಿಂಬೆ ಗಿಡ ಅಂತ ನೋಡ್ತೀವಿ. ಸೊ ಲೆಮನ್ ಅಥವಾ ನಿಂಬೆ ಅಂತ ಬಂದಾಗ ಅದನ್ನು ಕಡಿಯೋದು ಭಾಳ ಕಷ್ಟ, ಯಾಕಂದರೆ ಎಲ್ಲದರೊಳಗೆ ಮುಳ್ಳುಗಳನ್ನು ಹೊಂದಿರ್ತವೆ. ಅರಳಿ ಗಿಡಕ್ಕೆ ಸಹಿತ ಯಾವುದೇ ಮುಳ್ಳುಗಳಿರಲ್ಲ, ಮತ್ತು ಸೇಬಿನ ಗಿಡ ಸಹಿತ ಯಾವುದೇ ಮುಳ್ಳುಗಳಿರಲ್ಲ. ಹಾಗಲಕಾಯಿ ಅಂತೂ ಇದಕ್ಕೆ ಸಹಿತ ಯಾವುದೇ ಮುಳ್ಳುಗಳಿರಲ್ಲ. ಹಾಗಲಕಾಯಿ ನೋಡೋಕೆ ನಮಗೆ ಮುಳ್ಳು ಕಾಣ್ತೈತಿ, ಬಟ್ ಅದು ಮುಳ್ಳಲ್ಲ. ಸೊ ಗಿಡಕ್ಕೆ ಮುಳ್ಳು ಯಾವುದಿದೆ ಅಂತ ಕೇಳ್ತಾನೆ, ಅದೇ ನಿಂಬೆ ಗಿಡ, ಲೆಮನ್ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ. ನೋಡಿರಿ, 25 ಇಯರ್ಸ್ ಬ್ಯಾಕ್ ಕ್ವಶನ್ ಪೇಪರ್ ಈ ರೀತಿ ಇತ್ತು. ಈಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ. ಬಟ್ ಆದರೂ ಈ ಟಾರ್ಗೆಟ್ PSI ಅನ್ನೋ ಕಾನ್ಸೆಪ್ಟಿಂದ ನಾನು 0ಲಿಂದ ಅಪ್ ಟು ಒಂದು ಫಸ್ಟ್ ಎಕ್ಸಾಮ್ಲಿಂದ ಹಿಡಿದು ನಿಮ್ಗೆ ಇಲ್ಲಿವರೆಗೆ ತೆಗೆದುಕೊಂಡು ಬರ್ತಾ ಇರೋದರಿಂದ ಎಲ್ಲವನ್ನು ಸಹಿತ ನಾನು ತೆಗೆದುಕೊಂಡು ಬರಬೇಕಾಗ್ತತಿ. ಆದರೂ ಏನು ಮಾಡೋಕ್ಕಾಗಲ್ಲ, ಕೇಳಬೇಕು ನೀವು. ಕೆಳಗಿನ ಯಾವುದು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ಇವೆಲ್ಲ ಸಸ್ಯಗಳಿದಾವೆ. ಯಾವ ಸಸ್ಯ ನಾವು ಬೀಜಗಳಿಂದ ಬೆಳೆಯಲ್ಲ ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ಕೆಲವೊಂದು ಗಿಡಗಳನ್ನ ನಾವು ಬೀಜಗಳಿಂದ ಬೆಳಿತೀವಿ, ಆದರೆ ಇಲ್ಲಿ 3 ಮಾತ್ರ ಬೀಜಗಳಿಂದ ಬೆಳೆಯುವಂಥ ಸಸ್ಯಗಳಿದಾವೆ, 1 ಮಾತ್ರ ಬೀಜಗಳಿಂದ ಬೆಳೆಯುವುದಿಲ್ಲ. ಪಪ್ಪಾಯಿ ಗಿಡ ಅಂತಿದೆ. ಪಪ್ಪಾಯಿಯನ್ನು ಸಾಮಾನ್ಯವಾಗಿ ನಾವು ಬೀಜಗಳಿಂದನೇ ಬೆಳಿತೀವಿ. ಅರಳಿ ಐತಿ, ಇದು ಸಹಿತ ನಾವು ಬೀಜಗಳಿಂದ ಬೆಳಿತೀವಿ. ಮರಸೇಬು ಇದು ಸಹಿತ ಬೀಜಗಳಿಂದನೇ. ಬಟ್ ಬಾಳೆ ಅನ್ನೋದೈತಲ್ಲ, ಬನಾನನ್ ಐತಲ್ಲ, ಬನಾನವನ್ನು ನಾವು ಬೀಜಗಳಿಂದ ಬೆಳೆಯೋದಿಲ್ಲ. ಅದನ್ನು ನಾವು ಕಂದಕ, ಟ್ಯೂಬರ್, ಗಡ್ಡೆ ಅಂತ ಕರಿತೀವಿ. ಈ ಟ್ಯೂಬರ್ಲಿಂದ ಇದು ಮಾಡ್ತೀವಿ. ಬಾಳೆ ಗಿಡದ ನೀವು ನೋಡಿರ್ಬೋದು, ಆ ನೆಲದಲ್ಲಿ ಹಚ್ಚಬೇಕಾದ್ರೆ ಒಂದು ಕಂದಕ ಅಂತ ಇರ್ತದೆ, ಒಂದು ಟ್ಯೂಬರ್ ಅಂತ ಕರಿತೀವಿ. ಆ ಟ್ಯೂಬರನ್ನು ಮಣ್ಣಲ್ಲಿ ಇಡ್ತೀವಿ. ಅಲ್ಲಿ ಬಾಳೆಗೆ ಯಾವುದೇ ರೀತಿಯ ಬೀಜಗಳು ಉತ್ಪತ್ತಿ ಆಗುವುದಿಲ್ಲ. ಆದರೆ ಪಪ್ಪಾಯಿ ನೋಡ್ತಲ್ಲ, ಪಪ್ಪಾಯಿ ಹಣ್ಣು ಕಟ್ ಮಾಡಬೇಕಾದ್ರೆ ಬ್ಲ್ಯಾಕ್ ಕಲರ್ ಬೀಜಗಳು ಬರ್ತವೆ. ಮತ್ತು ನಾವು ಗಿಡವನ್ನು ಬೆಳೆಸಬೇಕಾದ್ರೆ ಅದೇ ಬೀಜಗಳಿಂದ ನಾವು ಪಪ್ಪಾಯಿ ಗಿಡವನ್ನು ಬೆಳೆಸ್ತೀವಿ. ಇಲ್ಲಿರುವಂಥ ಎಲ್ಲ ಆಪ್ಷನ್ನಲ್ಲಿ ನಾವು ಬೀಜಗಳಿಂದನೇ ಬೆಳೆಸುವಂಥ ಗಿಡಗಳಿದಾವೆ. ಬಟ್ ಆದರೆ ಈ ಬಾಳೆಹಣ್ಣು ಮಾತ್ರ ನಾವು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ. ಹಾಗಾಗಿ ಬನಾನಾ ಅಥವಾ ಬಾಳೆ ಅನ್ನೋದು ಸರಿಯಾಗಿರುವಂಥ ಉತ್ತರ. ಎಸ್, ಇಷ್ಟು ಏನು ಈ 2000 ಇಯರಲ್ಲಿ ಕೇಳಿರುವಂಥ ಪ್ರಮುಖವಾಗಿರುವಂಥ ಕ್ವಶನ್ಸು. 2025ರಲ್ಲಿ ನಾವಿದ್ದೀವಿ. 2020 ಇಸ್ವಿಯ ಕ್ವಶನ್ ಪೇಪರನ್ನು ಬಿಡಿಸಿದ್ದೀವಿ. ಸ್ವಲ್ಪ ನಿಮ್ಗೆ ಈಸಿ ಅನಿಸ್ಬೋದು, ಬಟ್ ಬರ್ತಾ ಬರ್ತಾ ಪೇಪರ್ ಟಫ್ ಆಗ್ತಾ ಬರ್ತಾ ಇದೆ. ನಾನು ಲಾಸ್ಟಿಗೆ ನಿಮ್ಗೊಂದು ಕನ್ಕ್ಲೂಡ್ ಕೊಡ್ತೀನಿ. ಒಟ್ಟು ಓವರಾಲ್ PSIಯಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಟೆಕ್ನಾಲಜಿ, ಎಕಾಲಜಿಯಲ್ಲಿ ಯಾವುದಕ್ಕೆ ವೇಟೇಜ್ ಇದೆ ಇವೆಲ್ಲವನ್ನು ನಾನು ಬರ್ಕೊಂಡ್ಬಿಟ್ಟಿನಿ. ಸುಮಾರು 50-65 ಎಕ್ಸಾಮ್ಸ್ ಆಗಿದ್ದಾವೆ. ಅಲ್ಲಿ ಬಂದಿರುವಂಥ ಎಷ್ಟೆಷ್ಟು ಯಾವ ಟಾಪಿಕ್ಗೆ ವೇಟೇಜ್ ಕೊಟ್ಟಿದ್ದಾನೆ ಅನ್ನೋದನ್ನು ನಿಮಗೆ ಲಾಸ್ಟ್ ಕನ್ಕ್ಲೂಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ಮುಂಬರುವ ವೀಡಿಯೋದಲ್ಲಿ ನಾಳೆ ಅಥವಾ ನಾಡಿದ್ದು ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಅದೇ ಟಾರ್ಗೆಟ್ PSI ಅನ್ನೋ ಕಾನ್ಸೆಪ್ಟಲ್ಲಿ ನಾನು PSI 2022 ಎಕ್ಸಾಮ್ದನ್ನು ಪೇಪರ್ ಸಾಲ್ವ್ ಮಾಡ್ತೀನಿ.
ಇವತ್ತು ಸಾಲ್ವ್ ಮಾಡಿದ್ದು PSI 2000 ಇದ್ದಿದ್ದು, ಸಾರಿ 22 ಅಲ್ಲ, PSI 2002 ಪೇಪರನ್ನು ನಾನು ಸಾಲ್ವ್ ಮಾಡ್ತೀನಿ. ಇವತ್ತು ಸಾಲ್ವ್ ಮಾಡಿದ್ದು PSI 2000 ಇದ್ದಿದ್ದು. ಇನ್ನು 2 ವರ್ಷಗಳ ನಂತರ ಮತ್ತೊಂದು ಎಕ್ಸಾಮ್ ಆಗಿದೆ, ಅದೇ PSI 2002 ಅಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ನಮ್ಮ ಕಾನ್ಸೆಪ್ಟು ಟಾರ್ಗೆಟ್ PSI ಹಳೆ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆ. ನೀವು ಈ ರೀತಿ ಬರೀ ಸೈನ್ಸನ್ನು ನೀವು ಈ ರೀತಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬಿಟ್ರಿ ಅಂತಂದರೆ ನಿಮ್ಗೆ ಇನ್ನೂ ಅರ್ಥ ಆಗ್ತದೆ. ನೀವು 1 ಸಲ 2 ಸಲ ಸಿಲೆಬಸನ್ನು ಮುಗಿಸ್ಕೊಂಡ್ಬಿಟ್ರಿ, ಕಂಪ್ಲೀಟ್ ಸಿಲೆಬಸ್ ಮುಗಿದಿದೆ ಅಂತಂದರೆ ಪ್ರತಿಯೊಂದು ಕ್ವಶನ್ ಸಹಿತ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಸೊ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಸ್ವಲ್ಪ ಭಾಳ ಇಂಪಾರ್ಟೆಂಟು. ಸೊ ಶಾರ್ಟ್ ಟೈಮಲ್ಲಿ ನಾವು ಒಂದು ಸಬ್ಜೆಕ್ಟನ್ನು ಮುಗಿಸ್ಬೋದು. ಸೊ ಸುಮಾರು ವೀಡಿಯೋಸನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನಮ್ಮ ಚಾನಲ್ನೇನು ಅಬ್ಸರ್ವ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಅದನ್ನು ನೀವು ಇಮಿಡಿಯೇಟಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ಬಿಟ್ಟಂದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋಗಳು ಬಂದು ಸೇರ್ತವೆ. ಸೊ ದಟ್ಸ್ ಅಬೌಟ್ ಟುಡೇ ಪೇಪರ್. PSI 2000 ಪೇಪರನ್ನು ನಾವು ಸಾಲ್ವ್ ಮಾಡಿ ಮುಗಿಸ್ಕೊಂಡ್ಬಿಟ್ಟಿವಿ. ನಾಳೆ ಅಥವಾ ನಾಡಿದ್ದು ನಿರೀಕ್ಷೆ ಮಾಡ್ತೀರಿ, ಮತ್ತು PSI 2002 ಪೇಪರನ್ನು ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾ ಬರ್ತೀನಿ. ಅಲ್ಲಿ ಸುಮಾರು ಒಂದು 15ರಿಂದ 16 ಕ್ವಶನ್ಸ್ ರೈಸ್ ಆಗಿದ್ದಾವೆ. ಇದಕ್ಕಿಂತ ಅದು ಸ್ವಲ್ಪ ವೇಟೇಜ್ ಜಾಸ್ತಿ ಇದೆ. ಆ ಪೇಪರನ್ನು ನಿಮ್ಮ ಮುಂದೆ ತಂದು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಇಂಟು ಸೈನ್ಸ್ ಅಡ್ಡ. ಮತ್ತು ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.